ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಸ್ವಲ್ಪ ಸುಮ್ಮನಿರಪ್ಪ, ಜನರ ಹತ್ರ ಮಾತಾಡ್ತಿದ್ದೀನಿ. ನನ್ನ ಹೆಸರು ಸುಮ್ಮನೆ ನನ್ನ ಹೆಸರು ಯಾರ ಕಿತ್ತವಂಗ್ ಹೊಡ್ಬಿಡ್ತೀನಿ. ಓ ಆ ಕಡೆ ಮಹಾಜನಗಳೇ, ನನ್ನ ಹೆಸರು ಗಣೇಶ ಅಂತ. ನಮ್ಮ ತಂದೆಯವರ ಹೆಸರು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಅಂತ. ಈ ಮನೆಯ ಹೆಸರು ಕೈಲಾಸ ಅಂತ. ನನ್ನ ತಾಯಿಯ ಹೆಸರು ಗಿರಿಜಮ್ಮ ಅಂತ. ನನ್ನ ತಾಯಿ ಈ ಕೈಲಾಸನ ಬಿಟ್ಟು ಆ ಕೈಲಾಸನ ಸೇರಿ ಬಹಳ ವರ್ಷಗಳಾಯ್ತು. ನಮ್ಮ ತಂದೆಯವರು ನಮ್ಮ ತಾಯಿಯವರು ಸೇರಿರೋ ಕೈಲಾಸನ ಸೇರ್ಬೇಕು ಅಂತ ಟಿಕೆಟ್ ತೊಗೊಳೋದಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ಇಷ್ಟು ಜನ ಇಲ್ಲಿ ಸೇರಿರೋ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ತಂದೆ ಬಗ್ಗೆ ಹಿಂಗ್ ಮಾತಾಡ್ತಿದ್ದೀನಿ ಅಂತೀರಾ? ರೇ ಸ್ವಾಮಿ, ನನಗಿರೋ ತಂದೆ ಏನಾದ್ರು ನಿಮಗಿದ್ದಿದ್ರೆ ನೀವು ಇದೇ ತರ ಮಾತಾಡ್ತಾ ಇದ್ದಿದ್ದು. ನೋಡಿ, ನಾನು ಈ ಮನೆನ ಮಾರಿ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಬಹಳ ಆಸೆಯಿಂದ ನಮ್ಮ ಅಪ್ಪನಿಗೆ ಹೇಳಿದ್ರೆ ನಮ್ಮಪ್ಪ ಏನ್ ಹೇಳ್ತಾನೆ ಗೊತ್ತಾ? ಬೇಡಪ್ಪ ಮಗನೇ, ಬೇಡಪ್ಪ, ಇದು ಕೈಲಾಸ ಅಂತಾನೆ. ಇದು ಕೈಲಾಸ ಇದ್ದಂಗಿದ್ಯಾ? ನೋಡ್ರಿ ಆ ಕಡೆ ಎಲ್ಲ ಗೋಡೆ ಉದುರೋಗಿದೆ, ಈ ಕಡೆ ನೋಡಿ ಉದುರೋಗೋದ್ರಲ್ಲಿ ಇದೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಶೀಟು, ಅದು ಯಾಕೆ ಗೊತ್ತಾ? ಎಲ್ಲಾ ಹೆಂಚುಗಳು ತತಾನ್ ತೂತಾಗಿದ್ದಾವೆ. ಮಳೆ ನೀರು ಬಂದ್ರೆ ಎಲ್ಲಿ ಸೋರುತ್ತೆ ಅಂತ. ಇದು ಕೈಲಾಸನ? ಅಲ್ಲಪ್ಪ, ಹುಟ್ಟಿದ ಮನೆ ಮೇಲೆ ನಿಂಗೇನ್ ಸೆಂಟಿಮೆಂಟೇ ಇಲ್ವಾ? ಸೆಂಟಿಮೆಂಟಾ? ರೇ ಸ್ವಾಮಿ, 10 ಬಿಸ್ನೆಸ್ ಮಾಡಿದ್ದೀನಿ ಕಣ್ರಿ ನಾನು. 10 ಬಿಸ್ನೆಸ್ ಲಾಸು. ಸಾಯ್ತಾವನಲ್ಲ ಮುದುಕ, ಕೊಟ್ಟವನ ಒಂದೇ ಒಂದು ತೂತ್ ಕಾಸು. ಅಲ್ಲಿ ನೋಡಿ, ಅಲ್ಲಿ ನಿಂತವನಲ್ಲ ಅವನೇ ಖಾನ್. ಪೇಪರ್ ಎಲ್ಲ ಪಕ್ಕ ಇದೆ ನೋಡಿ. ಉದ್ದ 1 ಕಿಲೋಮೀಟರ್, ಅಗಲ 1 ಕಿಲೋಮೀಟರ್, ಅಲ್ಲಿವರೆಗೂ ಎಲ್ಲ ಇವ್ರದೇನೆ. ಗಣೇಶು, ಈ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಅಡ್ವಾನ್ಸ್ ಇಸ್ಕೋಬಾ. ಇರು ತಂದೆ, ನಮ್ ತಂದೆ ಟಿಕೆಟ್ ತಗೊಳ್ಳಿ. ಏನು ಮುದ್ಕ ಹೋಗ್ಬಿಟ್ಟ? ಅಣ್ಣ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಏನೋ ಮಾತಾಡ್ಬೇಕಂತೆ. ಶಿವನ್ ಪಾದ ಸೇರೋರ್ಗೆ ನನ್ನ ಹತ್ರ ಏನೋ ಮಾತು ಬರಕ್ ಆಗಲ್ಲ ಅಂತ ಹೇಳೋ. ಗಣೇಶ, ಏಯ್ ನೀವು ಹೋಗ. ಸಾಯೋ ಹೊತ್ನಲ್ಲೇ ಮುದುಕರು ನಿಧಿಯಲ್ಲಿ ಬಚ್ಚಿಟ್ಟಿರೋದು ಅಂತ ಹೇಳೋದು. ನಿಧಿನ ಸಾಯ ಗಳಿಸುತ್ತೆ ಮುಖ್ಯ ಆದ್ರೂ ತೋರ್ಸ ನಿನ್ ಬಾಯಿ ಬಣ್ಣಕ. ಪುಣ್ಯಾತ್ಮ ನಮ್ಮ ಯಜಮಾನ ಅಂತವ್ರ ಒಟ್ಟಾಗಿ ಅಂತ ಮಗ ಉಟ್ಬಿಟ್ಟ ನೋಡಿ. ಹೋಗ್ಕೊಳಪ್ಪ ಅಣ್ಣ. ಅದು ಅಪ್ಪ ಕರ್ದ ಅಪ್ಪ. ಅಪ್ಪ ಅಪ್ಪ, ಸ್ವಲ್ಪ ಎಲ್ರನ್ನೂ ಆಚೆ ಕಳಿಸು. ಮಹಾಜನ್ಗಳೇ, ನಮ್ಮ ತಂದೆಯವರು ನಮ್ಗೇನೋ ಗುಟ್ಟು ಹೇಳ್ಬೇಕಂತೆ. ದಯಮಾಡಿ ತಾವಿದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆ ಹೋಗಿ ಕಾಗೆ ಆರಿಸ್ಬಿಟ್ಟಿದ. ಹೊರಗಡೆ ಹೋಗಿಯಪ್ಪ. ಅಯ್ಯ ಹೊರಡ್ರಪ್ಪ, ಒಳ್ಳೆ ಗರಡ್ಗಂಬ ತರ ನಿಂತೀರ. ಹೊರಡ್ರಯ್ಯ, ತೊಲಗ್ರಯ್ಯ. ಕಂಡವ್ರ ಮನೆ ವಿಚಾರ ಅಂದ್ರೆ ಹೆಂಗ್ ನಿಂತ್ಕೊಂಡ್ಬಿಡ್ತಾರ ನೋಡಿ. ಅಬ್ಬ ಕೂತ್ಕೊಳ್ಳೋ. ಅಲ್ಲಿ ಕೂತ್ಕೊಂಡೆಪ್ಪ. ನಾನು ಹೋಗ್ತಿದ್ದೀನಿ ಕಣ. ಸರಿಯಪ್ಪ, ನಾನು ಹೋಗ್ತಿದ್ದೀನಿ ಅಂದೆ. ಸರಿ ಅಂತ ಹೇಳ್ದಲ್ಲಪ್ಪ. ನನಗಿರೋ ಜಮೀನಿಗೆಲ್ಲ ನೀನೇ ವಾರಸ್ದಾರ. ವಾರಸ್ದಾರ ಏನೋ ಸರಿ, ಜಮೀನೆಲ್ಲ ಐತಪ್ಪ. ಯಾರು ಬಂದು ಕೇಳಂಗಿಲ್ಲ. ಕೊಟ್ಟು 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 ನನ್ನ ಬಾಳ್ನ ಮುಂಡ ಮುಚ್ಚಿ 3 ದಾರಿನಲ್ಲಿ ಕುಂಡಿಸ್ಬಿಟ್ಟಿದ್ಯಲ್ಲಪ್ಪ. ಮಂಡ್ಯ ಪಕ್ಕದಲ್ಲಿ ತಾವರೆಕೆರೆ ಅನ್ನೋ ಊರು. ಅಲ್ಲಿ 15 ಎಕರೆ ಜಮೀನು ಇದೆಯಾ? ಇತ್ತು. ಅಯ್ಯ, ಆಗಿನ್ನು ನಂಗೆ ಚಿಕ್ಕ ವಯಸ್ಸು. ಜಮೀನು ನೋಡೋಕಂತ ಹೋಗ್ತಿದ್ದೆ. ಅಲ್ಲೊಬ್ಬ ಹುಡುಗಿ, ಉಮಾ ಅಂತ ಹೆಸರು, ಸುಂದರವಾಗಿದ್ದಳು. ನೋಡ್ತಾನೆ ಇರಬೇಕು ಅನ್ನೋ ಹಾಗೆ. ಚೆನ್ನಾಗಿ ಹಾಡ್ತಿದ್ದಳು. ಕೇಳ್ತಾನೆ ಇರಬೇಕು ಅನ್ನೋ ಹಾಗೆ. ನಾನು ನೋಡ್ತಾನೆ ಕೇಳ್ತಾನೆ ಇದ್ದೆ. ಸ್ನೇಹ ಬೆಳೀತು. ರಹಸ್ಯವಾಗಿ ಮದ್ವೆನೂ ಆಯ್ತು. ಸೆಕೆಂಡ್ ಸೆಟ್ ಅಪ್ಪ. ಹಾಗನ್ಬೇಡ್ವೋ. ಚಿಕ್ಕಮ್ಮ ಅನ್ನು. ಚಿಕ್ಕಮ್ಮ ಇರೋದೇ ಸ್ವಲ್ಪ, ಅದರಲ್ಲ ಅವ್ರಿಗೂ ಅವ್ರದ್ದು ಹಂಚ್ಬೇಕಾ? ಹೌದು, ಈಗಿದರ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ನಾನು ಅವಳನ್ನು ಬಿಟ್ಟು ಬಂದು 19 ವರ್ಷ ಆಯ್ತು. ಅಲ್ಲಿ ಏನ್ ನಡೀತು ಅಂತಾನೆ ನಂಗೆ ಗೊತ್ತಿಲ್ಲ. ಸರಿ, ಈಗ ಏನ್ ಮಾಡ್ಬೇಕು? ನಮ್ಮ ದೇವ್ರ ಮನೆ ಪಕ್ಕದ ಕೋಣೆ ಯಾವಾಗ್ಲೂ ಬೀಗ ಹಾಕೇ ಇರುತ್ತೆ. ಯಾಕೆ? ಅದರಲ್ಲಿ ಒಂದು ಪೆಟ್ಟಿಗೆ. ಪೆಟ್ಟಿಗೆನಾ? ಹೌದು. ಈಗ್ಲೂ ಇದೆಯಾ ಇಲ್ಲ ಇತ್ತ? ಈಗಲೂ ಇದೆ. ಆದ್ರೆ ಅದು ನಿಮ್ಗೆ ಸೇರಿದ್ದಲ್ಲ, ನಿನ್ ಚಿಕ್ಕಮ್ಮಂಗೆ ಸೇರಿದ್ದು. ಅದರಲ್ಲಿ ಏನಿದೆಯೋ? ಅದರಲ್ಲಿ ನಿನ್ ಚಿಕ್ಕಮ್ಮ. ಪಾಪಿ ಚಿಕ್ಕಮ್ಮನ? ಅದಲ್ವ, ಅದರಲ್ಲಿ ನಿನ್ನ ಚಿಕ್ಕಮ್ಮನ ಕೆಲವು ವಸ್ತುಗಳಿವೆ. ನೀನು ಆ ಊರಿಗೆ ಹೋಗಿ ನಿನ್ನ ಚಿಕ್ಕಮ್ಮನ ಹುಡುಕಿ ಅವಳನ್ನು ಇಲ್ಲಿ ಕರ್ಕೊಂಡ್ಬಂದು ಪೆಟ್ಟಿಗೆನ ಅವಳ ಕೈಗೆ ಕೊಡಬೇಕು. ಸರಿ, ಅದರಲ್ಲಿ ಏನು ವಸ್ತು ಇದೆ ಅಂತಾದ್ರೂ ಹೇಳ್ಬಾರ್ದಾ? ಅದು ನಿಂಗೆ ಬೇಡವಾದ ವಿಷಯ. ಎಲ್ಲ ವಿಷಯ ನೀನೇ ಹೇಳ್ತಾ ಇದೆಯಲ್ಲ. ಅಲ್ಲ,
ಅಕಸ್ಮಾತ್ ನೀನ್ ಸತ್ ಮೇಲೆ ಆ ಪೆಟ್ಟಿಗೆನ ಹೊಡೆದು ಏನಿದೆ ಅಂತ ನಾನು ನೋಡ್ಬಿಟ್ರೆ ಏನ್ ಮಾಡ್ತೀಯಾ? ನನ್ನ ಮಗ ಹಾಗೆ ಮಾಡುವನಲ್ಲ ಅಂತ ನಂಗೆ ಗೊತ್ತು. ಇದನ್ನೆಲ್ಲ ಮಾಡ್ತೀನಿ ಅಂತ ಭಾಷೆ ಕೊಡು. ಆಯ್ಯ, ಇದಕ್ಕ ನಮ್ಮನ್ನ ಕರೆಸಿದ್ದು. ಹೌದು, ದರಿದ್ರ ನನ್ನ ಮಗ ಕಾನೂನು ನಿಧಿ ಇದೆ ಅನ್ಬಿಟ್ಟ. ಆಯ್ತು, ಎಲ್ಲ ಮರೆತು ಆ ಭಗವಂತನ ಕಡೆ ಧ್ಯಾನ ಮಾಡು, ಮಾತು ಕೊಡ್ತೀನಿ. ಇದು ಕೊಟ್ಟೆ. ಈಗ ಎಲ್ಲರನ್ನು ವಾಪಸ್ ಬರೋಕೆ ಹೇಳು. ಆಯ್ತು, ನೀನು ಬಾ. ಇನ್ನೊಂದು ವಿಷಯ ಇದೆ. ಇನ್ನೊಂದು ವಿಷಯ ಅಂದ್ರೆ ಬೇರೆ ಎಲ್ಲರೂ ಕಾಗೆ ಆರಿಸೋರ? ಮಹಾಜನಗಳೇ, ಮೈ ಡಿಯರ್ ಲೇಡೀಸ್, ಫ್ರೆಂಡ್ಸ್ ಅಂಡ್ ಕರಿ ಕಾಗೆಗಳೇ, ನಮ್ಮ ತಂದೆಯವರು ಒಂದು ಗುಟ್ಟನ್ನ ಹೇಳಿದ್ದಾರೆ. ಅವ್ರು ಹೋಗೋ ಟೈಮ್ ಆಯ್ತು. ತಾವೆಲ್ಲ ಲೈನಾಗಿ ಹೋಗಿ ದರ್ಶನ ತಗೊಳ್ಳಿ. ಬನ್ನಿಪ್ಪ, ನಿಧಾನಕ್ಕೆ ಹೋಗಿ ಎದೆ ಮೇಲೆ ಕಾಲಿಟ್ಬಿಟ್ಟು ಕೆರ ಬಿಟ್ಬಿಟ್ಟು ಹೋಗಿರೋ ನನ್ನ ಮಗನೇ. ಅಪ್ಪ, ನಿನ್ನ ಅಭಿಮಾನಿ ದೇವರುಗಳೆಲ್ಲ ಬಂದಿದ್ದಾರಪ್ಪ. ಈ ಮನೆಯಲ್ಲಿ ನಾನು ಹುಟ್ಟಿದೆ, ಬೆಳೆದೆ, ಬಾಳಿದೆ. ಹೊಗೆನೂ ಹಾಕಿಸ್ಕೋತಾವ. ನನ್ನ ಹಾಗೆ ನೀನು ಈ ಮನೇಲಿ ಹುಟ್ಟಿದೆ, ಬೆಳೆದೆ. ನೀನು ಇಲ್ಲೇ ಬಾಳ್ಬೇಕು, ಸಾಯ್ಬೇಕು. ಅಪ್ಪ, ಬಾಳ್ಬೇಕು, ಓಕೆ. ಹೊಗೆ ಹಾಕ್ಸ್ಕೊಳ್ಳೋದು ಯಾಕೆ? ಇದು ಬರೀ ಮನೆ ಅಲ್ಲ ಕಣೋ, ದೇವರ ಸ್ಥಾನ. ಈ ಮನೆಗೆ ಭಗವಂತನ ಕೃಪೆ ಇದೆ. ಇಲ್ಲಿ ಸತ್ತರೆ ಸೀದಾ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ರೂಟ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಏನು ಬಂದ್ರು, ಏನು ನಡೆದ್ರು ನೀನು ಈ ಮನೆ ಮಾರೋದಿಲ್ಲ ಅಂತ ಊರವ್ರ ಮುಂದೆ ನಂಗೆ ಭಾಷೆ ಕೊಡು. ಏನಪ್ಪ ಹೇಳ್ತಾ ಇದ್ಯಾ ನೀನು? ಈ ಮನೆ ನಾನು ಮಾರಬಾರ್ದಾ? ನನ್ನ ಮನೆ, ನನ್ನ ಪರಂಪರೆ ನನಗೆ ಕೊನೆ ಆಗಬಾರ್ದು. ಅದಕ್ಕೆ ಮಾತು ಕೊಡು. ಈ ಬುದ್ಧಿ ಮೊದಲೇ ಇರಬೇಕಾಗಿತ್ತು. ಓದೋರು ಬಂದವ್ರಿಗೆಲ್ಲ ದಾನ ಕೊಟ್ಬಿಟ್ಟು, ಆರಿಸ್ಬಾರ್ದು ಜಾಗದಲ್ಲೆಲ್ಲ ಕಾಗೆ ಆರಿಸ್ಬಿಟ್ಟು ನನಗೆ ಈ ಗತಿ ತಂದಿಟ್ಬಿಟ್ಟಲ್ಲಪ್ಪ. ಏನಪ್ಪ ಸಾಯ್ತಾ ಇರೋ ಮನುಷ್ಯನ ಹತ್ರ ಮಾತಾಡೋ ಮಾತಾ ಇದು? ಇವ್ರು ನಿಮ್ಮಪ್ಪನ? ನಮ್ಮಪ್ಪ ಕಣ್ರಿ. ಬಿಡು, ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಲಿ, ಮಾತು ಕೊಡು. ಇವರು ನೆಮ್ಮದಿಯಾಗಿ ಕಣ್ಮುಚ್ಲಿ ಅಂತ ಮಾತು ಕೊಟ್ಟು ನಾನು ನೆಮ್ಮದಿ ಇಲ್ಲದೆ ಕಣ್ಬಿಟ್ಕೊಂಡಿರಲ್ಲ. ತಳಿಗಳು ಸಾಯೋ ಕಾಲ ಬಂತು. ಅವ್ರ ಮಾತು ಕೇಳು. ಮನುಷ್ಯನ ಮರ್ಯಾದೆ ಉಳಿಸ್ಬೇಕು. ಈ ವಯಸ್ಸಲ್ಲಿ ಅವ್ರು ಸಾಕಾಗ್ಬೇಕು. ಮಾತು ಕೇಳು. ಮನುಷ್ಯ ಶಾಂತಿ ಬೇಕು. ಅದು ನನ್ನ ಎದೆ ಮೇಲೆ ಕಲ್ಲ ಹಾಕಿ ನಗುತ್ತಾನೆ ಹೋಗ್ಬಿಟ್ಟಲ್ಲಪ್ಪ ನನ್ನ ಮಕ್ಳ. ಈಗ ನಿಮ್ಗೆ ಸಮಾಧಾನ ಆಯ್ತಾ? ಅಯ್ಯೋ, ಈ ಕಾನ್ಗೆ ಹೆಂಗ್ ಮಂಗಳಾಡೋದು? ಮುಟ್ಟಾಳಂತರ ಮೆಲ್ಗಪ್ಪ. ಮುಟ್ಟಾಳಂತರ ಮನೆ ಮರಲ್ಲ ಅಂತ ಭಾಷೆ ಕೊಟ್ಬಿಟ್ಟಿದ್ಯಾ? ನಾನು ಎಲ್ಲಪ್ಪ ಕೊಟ್ಟೆ? ಅವರೇ ಇಸ್ಕೊಂಡ್ರು. ಮತ್ತೆ ನನ್ನ ಸಾಲದ ಗತಿ. ನಾನು ಹೇಳಿದ್ನಲ್ಲ, ಈ ಮನೆನ ಕಾಗೆ ಆರಿಸ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ. ಮನೆ ಮಾರಲ್ಲ ಅಂತವ್ರಿಗೆ ಭಾಷೆ ಕೊಟ್ಟಿದ್ಯಲ್ಲ ಯಾ? ಈಗ ನಾನು ಭಾಷೆ ಕೊಟ್ಟಿದ್ದಾನೆ. ಆ ಮುದುಕ ಹ್ಯಾಪಿಯಾಗಿ ಪ್ರಾಣ ಬಿಟ್ಟಿದ್ದು. ಅಲ್ಲೋಡಪ್ಪ, ಅಲ್ಲಿ ನೋಡಪ್ಪ, ಕನ್ನಡಕ ಹಾಕೊಂಡು ಫಿಲಮ್ ಆಕ್ಟರ್ ತರ ನಾನು ಎದೆ ಮೇಲೆ ಕಲ್ಲ ಹಾಕ್ಬಿಟ್ಟು ಹೋಗ್ತಾವನಲ್ಲಪ್ಪ. ನೋಡು, ಇನ್ಮೇಲೆ ಆ ಮುದುಕನಿಂದ ನಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಅದ್ ಸರಿ, ಈ ಬೈಯರ್ಸ್ ಬಂದ್ರಲ್ಲಿ ಎಲ್ಲೋದ್ರು? ಎಲ್ಲ ಬಾಯಿಗೆ ಬಂದಾಗ ಬೈದು ಹೊರಟೋದ್ರು. ಒಳ್ಳೆ ಎಡ್ಬಿಟ್ಟು ಆಗೋಯ್ತೆ. ಏನ್ ಮಾಡೋದೀಗ? ಒಂದ್ ಕೆಲಸ ಮಾಡೋಣ, ನಾನು ಹೋಗಿ ಆ ಮುದುಕನ ಬೆಂಕಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ನೀನು ಈ ಬಯಸ್ನ ಕರೆದ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಡು, ಆಯ್ತಾ? ಅಣ್ಣ, ಬಂದಿರೋರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಸ್ವಲ್ಪ ದುಡ್ಡು ಕೊಡು. ಅಯ್ಯೋ ಅಲ್ಕ, ನನ್ ಮಕ್ಳ ಮೊದ್ಲೇ ಚಿತ್ರಾನ್ನಾಗಿ ಸಾಯ್ತಾ ಇದ್ದೀನಿ. ಯಾವನಾದ್ರೂ ಒಂದ್ ನೆಗದ್ ಬಿದ್ದು ಅವ್ನಿಗೆ ಹಾಲು ತುಪ್ಪ ಬಿಡ್ಬೇಕು ಅಂದ್ರೆ ಬಂದ್ಬಿಡ್ತಿರಲ್ಲ ತಿನ್ನಕ್ಕೆ. ಅಲ್ಲ, ಸತ್ತಿರೋರು ಏನು ಕೇಳಲ್ಲ, ಬದುಕಿರೋರು ಸಾಯ್ತಿರಲ್ಲ. ಗಣೇಶ, ಅದೆಲ್ಲ ಸಂಪ್ರದಾಯ ಕಣಪ್ಪ. ಯಾವ ಸಂಪ್ರದಾಯನೋ ಮಾಡೋನು ಮೊದ್ಲು ನೋಡಿಬೇಕು. ಅದ್ ಸರಿ, ಸ್ವಲ್ಪ ದುಡ್ಡಿದ್ರೆ ಕೊಡಪ್ಪ. ನಾನ್ ಕೊಡ್ಬೇಕಾ? ಕೊಡಪ್ಪ, ಮನೆ ಮಾರ್ ಕೊಡ್ತೀನಿ. ಏನೇ ನೀನು ಸಾಲದಲ್ಲಿ ಇರ್ತೀಯ, ಮತ್ ಸಾಲ ಮಾಡ್ತೀಯ, ತಿರ್ಗಾ ಸಾಲ ಕಟ್ಟ. ತಗೊಳ್ಳಿ, ಆಮೇಲೆ ಏನಣ್ಣ? ಹೋಗಿ ಚೆನ್ನಾಗಿ ತಿನ್ನಿ, ಆಯ್ತಾ? ಆಯ್ತಣ್ಣ. ಬೇಗ ಬೆಂಕಿ ಹಾಕ್ರೋ, ಎದ್ಗಿದ್ ಬಂದ್ಬಿಟ್ಟಾನು ಕಾಗೆ. ಏ, ಬೇಗ ಹೊಗೆ ಹಾಕ್ಸ್ರೋ. ಆ ಕಾನು ಅಂದಂಗೆ ದುಡ್ಡು ಎಷ್ಟಿಟ್ಟಿದ್ಯಾ? ಇದೆ. ಯಾಕೆ? ಇನ್ನೊಂದ್ 2 ದಿನ ಖರ್ಚು ವೆಚ್ಚ ಬರುತ್ತಪ್ಪ, ನೀನೇ ನೋಡ್ಕೋಬೇಕಲ್ವಾ? ನೋಡ್ಕೋಬೇಕು ಅಂದ್ರೆ ಏನರ್ಥ? 5 ವರ್ಷ ನಾನೇ ನೋಡ್ಕೋತಾ ಇದ್ದೀನಿ. ಅಯ್ಯೋ, ಮನೆ ಮಾರಿ ಕೊಡ್ತೀನಿ ಅಂತ ಹೇಳ್ದಲ್ಲಪ್ಪ. ಅವಾಗ್ಲಿಂದ ಇದನ್ನೇ ಹೇಳ್ತಾ ಇದೀಯಪ್ಪ. ಅಯ್ಯೋ, ಸರಿ, ಎಷ್ಟು ಬೇಕು? ಒಂದು 15,000 ಕೊಡಪ್ಪ. 15,000? ಏನಪ್ಪ ನೀನು 15 ಲಕ್ಷ ತರ ಲುಕ್ ಕೊಡ್ತಾ ಇದ್ಯಾ? ನೋಡು, ಇವತ್ತು ಕೊಳ್ಳಿ, ಆಯ್ತಾ? ಇದಾದು ಮಾರನೇ ದಿನನೇ ಗಿರಾಕಿನ ಎತ್ತಕೋಬಾ, ನೆಗೋಷಿಯೇಟ್ ಮಾಡಿ ಈ ಮನೆನ ತಳ್ಬಿಡೋಣ. ಆಮೇಲೆ ನಿನ್ನ ಅಕೌಂಟ್ ಚುಕ್ತ. ಈ ಮೆಗಾ ಸೀರಿಯಲ್ ಮುಗಿದಿದ ತಕ್ಷಣ ನಾನ್ ಬೆಂಗಳೂರು ಶಿಫ್ಟ್. ಯಾಕಪ್ಪ ನಗು? ಯಾರಾದ್ರೂ ಸತ್ತಾಗಿ ನಗ್ತಾರೇನಪ್ಪ?
ಗುಡ್ ಈವ್ನಿಂಗ್ ಲಕ್ಷ್ಮಿ, ಗುಡ್ ಈವ್ನಿಂಗ್. ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಳಾದ ಮುದುಕ ಹಾಸಿಗೆ ಬಿಟ್ಟು ಹೋಗಲ್ಲ ಅಂತಿದ್ದ, ಇವತ್ತು ತೊಲಗು ಹೊರಟೋದ. ಈ ದಿನಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಈಗ ನನಗೆ ಸಣ್ಣ ಸೆಟ್ಟು ಕೂಡ ಸಣ್ಣ ರೈಸ್ ತರ ಕಾಣ್ತಿದೆ. ಅಳಾದ ಮುದುಕ ಏನು ಕೆಲಸನೂ ಮಾಡಕ್ ಬಿಡ್ತಿರ್ಲ. ಬೆಳಗ್ಗೆ ಎದ್ರೆ ಸಾಕು ವಟ 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 ಅನ್ನೋನು. ಬಿಸ್ನೆಸ್ ಮಾಡಬೇಡ, ಹೊಲಕ್ ಹೋಗು, ಗದ್ದೆಗೆ ಹೋಗು, ಕೊಟ್ಟಿಗೆ ಕ್ಲೀನ್ ಮಾಡು. ಸದ್ಯ ತೊಲಗೋದ ಮುದುಕ. ಅಯ್ಯಪ್ಪ, ಮುದುಕ ಅಂದ್ರೆ ಅಷ್ಟೊಂದು ರೈಸ್ ಆಗ್ಬಿಟ್ಟು ಓದಿದ್ಯಾ? ಇನ್ನೇನ್ ಟ್ರೈನಿಂಗ್ ಕೊಟ್ಟಿರ್ಬೇಕು ಆ ಬೇಡಪ್ಪ. ಬೆಳ್ಳಿ ಚುಕ್ಕಿ ಮೂಡಿದೆ ಬಾಳಬಾನಲ್ಲಿ, ಕತ್ತಲಲ್ಲಿ ಅಡವಿ ಬೀಳು ವೇಳೆಲಿ
ಗಣೇಶ ವಾ ಬಂದೆ ಬಂದೆ ಎಲ್ಲ ಬಂದ್ಬಿಟ್ರ ಅಲ್ಲೋಡಲ್ಲಿ. ಅಯ್ಯೋ ಆನಂದ, ಈ ಮನೆನ ಕಾಗೆ ಆರಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ. ನಿನ್ನ ಆಶೀರ್ವಾದ ಇವತ್ತು. ಅಬ್ಬಬ್ಬ. ನಮಸ್ಕಾರ, ನಮಸ್ಕಾರ. ನಮಸ್ಕಾರ ಸರ್. ಅದು ಸ್ವಲ್ಪ ಬಿಸಿ ಇದೆ. ಎಲ್ಲ ರೆಡಿ ಎಲ್ಲ ready. ಮೊದಲು ಸೈನ್ ಹಾಕು. ಆಯ್ತಪ್ಪ. ಸಾವಿರದ ಎಲ್ಲ ಸರಿಗಿದೆ, ಸೈನ್ ಹಾಕಪ್ಪ. ನೀನು ಸೈನ್ ಹಾಕ್. ನೀನು ಆಯ್ತಪ್ಪ, ಆತರ ಪಡಬಾರ್ದು ಅದು. ಏನ್ ನೋಡ್ತಿದಾರ ಅವರು? ಅದು ಪೂರ್ವಿಕರು ಮನೆ ಅಲ್ವೇ, ಅವರು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ, ಅದಕ್ಕೆ ಈ ಟೈಪ್ ನೋಡ್ತಾವ್ರೆ. ಅಷ್ಟೇ ಅಷ್ಟೇ. ಏನಿಲ್ಲ, ಅವ್ರಿಗೆ ಇಲ್ಲಿಂದ ನೋಡ್ರು ಸಾಲದು, ಅದಕ್ಕೆ ಕೊನೆ ಸರ್ತಿ ಅವರೇ ಓಡಾಡ್ಕೊಂಡು ನೋಡ್ಕೊಂಡ್ ಬರ್ತಾರೆ. ಬೇಡ. ಅಪ್ಪ ನೀನು ನಾನೇ ಮತ್ತೆ ಹೊಗೆ ಹಾಕ್ಸ್ಕೊಂಡಿಲ್ವಾ? ಹಾಕ್ಸ್ಕೊಂಡಲ್ಲ. ಓದ್ಯಾ ಪಿಶಾಚಂದ್ರೆ, ಬಂದ್ಯಾ ಗವಾಕ್ಷಿಲಿ ಅಂತ ಬಂದಲ್ಲ. ಅದೇ ನೀನಂದ್ಯಲ್ಲ ಭೂತ. ನಾನ್ ಕಣು ನಿನ್ನಪ್ಪ. ಹತ್ರ ಬಾರೋ. ಬೇಡಪ್ಪ. ಇರ್ಲಿ ಬಾರೋ, ಪರವಾಗಿಲ್ಲ ಬಾರೋ. ಕಾಡ್ದು ಅದುಮ್ಕೊಂಡ್ಬಿಟ್ರೆ ಹತ್ರ ಬಾರೋ. ಬೇಡಪ್ಪ, ನಾನು ಇಲ್ಲೇ ಇರ್ತೀನಿ. ಏನ್ ಬಂದಿದ್ದು? ನಿನಗೆ ಒಂದು ಕತೆ ಹೇಳೋಣ ಅಂತ ಬಂದೆ. ಕಥೆನಾ? ನಮಗೆ ಕತೆ ಕೇಳೋ ಮೂಡಿಲ್ಲ. ನನಗೆ ಕತೆ ಹೇಳೋ ಮೂಡಿದೆ. ನಿಂದು ಒಳ್ಳೆ ಕತೆ ಆಯ್ತಲ್ಲ. ಬದುಕಿದಾಗ ನನಗೆ ಉಪದೇಶ ಮಾಡಿ ಮಾಡಿ ಸಾಯಿಸ್ತಾ ಇದ್ದೆ, ಈಗ ಸತ್ತು ಅಂತ ಆದ್ಮೇಲೆ ಬಂದು ತಲೆ ತಿಂತಿದ್ಯಲ್ಲ. ಚಿಕ್ಕ ಕತೆ ಕಣೋ. ಚಿಕ್ಕ ಕತೆನಾ? ಶಾರ್ಟ್ ಸ್ಟೋರಿ ಹೇಳಪ್ಪ. ಒಬ್ಬ ಶ್ರೀಮಂತ ಸಂಸಾರ ಸಮೇತ ಬೇರೆ ಊರಿಗೆ ಹೋಗ್ಬೇಕು ಅಂತ ಹೋಗುವಾಗ ಮನೆ ಬೀಗದ ಕೈನ ಪಕ್ಕದ ಮನೆಯವನ ಕೈ ಕೊಟ್ಟು, ನೋಡಪ್ಪ, ಮನೆಯಲ್ಲಿ ಚಿನ್ನ, ಬೆಳ್ಳಿ, ದುಡ್ಡು, ಕಾಸು, ಬೆಲೆ ಬಾಳೋ ವಸ್ತುಗಳಿವೆ. ನಾವು ಹಿಂತಿರುಗೋ ತನಕ ಕಳ್ಳಕಾಕರು ಬರದೇ ಇರೋ ಹಾಗೆ ನೋಡ್ಕೋ ಅಂತ ಹೇಳಿ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲಾದ್ರೂ ಬೀಗದ ಕೈ ಕಳೆದು ಹೋಗುತ್ತೆ ಅಂತ ನಿನ್ ಕೈಲಿ ಕೊಟ್ಟು ಹೋಗ್ತಾ ಇದ್ದೀವಿ, ಜೋಪಾನ ಅಂತ ಹೇಳಿ ಹೊರಡ್ತಾನೆ. ಅವನು ಇರೋ ಬರೋದನ್ನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ಬಿಟ್ಟ ಅಲ್ಲ. ಪೂರ್ತಿಯಾಗಿ ಕೇಳು ಮಗನೇ. ಶ್ರೀಮಂತ ಬೀದಿ ಕೊನೆಯನ್ನು ತಲುಪಿರೋದಿಲ್ಲ, ಅಷ್ಟರಲ್ಲಿ ಪಕ್ಕದ ಮನೆಯವನು ಓಡಿ ಬರ್ತಾನೆ. ಶ್ರೀಮಂತ ಗಾಬರಿಯಾಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ, ನೀವು ತಪ್ಪಾದ ಬೀಗದ ಕೈ ಕೊಟ್ಟಿದ್ದೀರಾ ಅನ್ಸುತ್ತೆ, ಮನೆ ಬೀಗಾನೇ ತೆಗಿತಾ ಇಲ್ಲ ಅಂತಾನೆ. ಅಷ್ಟೇನಾ? ಅದನ್ನ ಹೇಳೋಕೆ ಇಲ್ಲಿವರೆಗೂ ಅಂತ ಬಂದ? ಹೌದು, ಅದಕ್ಕೂ ನನಗೆ ಏನ್ ಸಂಬಂಧ? ನಿನಗೂ ಆ ಪಕ್ಕದ ಮನೆಯವನಿಗೂ ಏನಪ್ಪ ವ್ಯತ್ಯಾಸ? ಅಂದ್ರೆ ಮನೆ ಮಾರಲ್ಲ ಅಂತ ನನಗೆ ಮಾತು ಕೊಟ್ಟು ನಾನು ಸತ್ತು ಇನ್ನೂ ಕ್ರಿಯಾಕರ್ಮ ಸರಿಯಾಗಿ ಮುಗ್ದಿಲ್ಲ, ಆಗ್ಲೇ ಮನೆ ಮಾರೋಕ್ ಹೊರಟಿದ್ಯಲ್ಲೋ, ಇದು ನ್ಯಾಯನಾ? ನ್ಯಾಯ. ಮೈ ಡಿಯರ್ ಯುವರ್ ಆನರ್, ಪಿತ್ರಾರ್ಜಿತ ಆಸ್ತಿ ಮೊಮ್ಮಕ್ಕಳ ಪಾಲು ಅಂತ ಕಾನೂನು ಹೇಳುತ್ತೆ. ಅದೇ ನೀನೇನ್ ಮಾಡಿದೆ? ನಿನ್ನ ಹತ್ರ ಯಾರಾದ್ರೂ ಬಂದ ಯಾ ಅಪ್ಪ ಅಂದ್ರೆ ಸಾಕು, ಎಲ್ಲ ಎಳ್ದೇಳ್ ಕೊಟ್ಬಿಟ್ಟೆ. ಅದೇ ನನ್ನ ಬಿಸ್ನೆಸ್ ಕೇಳಿದಾಗ ನೀನ ಕೊಟ್ಯಾ? ನೀನ್ ಮಾಡೋ ಬಿಸ್ನೆಸ್ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ ನನ್ಗೆ ಗೊತ್ತಿತ್ತು, ಅದಕ್ಕೆ ಕೊಡ್ಲಿಲ್ಲ. ನೀನ್ ಈ ತರ ಶಾಪ ಹಾಕಿನೇ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಅದಕ್ಕೆ ವಿಧಿ ಇಲ್ದೆ ಹೋಗಿ ಆ ಕಾರ್ ಹತ್ರ ಕೈ ಒಟ್ಟಿ ಸಾಲ ಮಾಡಿದೆ. ಈ ನನ್ನ ಮಗ ನನ್ ಸಾಲ ಕೊಡಬೇಕು ಅಂತ ಏನಾದ್ರು ನಾಟಕ ಆಡ್ತಾವನ? ಮತ್ ನನ್ ಸಾಲದ ಗತಿ? ಈ ಮನೆನ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ದವನು ನೀನು. ಅದೇ ಊರ್ ಜನದ ಮುಂದೆ ಸಾಯುವಾಗ ಈ ಮನೆನ ಮಾರಬಾರ್ದು ಅಂತ ಭಾಷೆ ತಗೊಂಡವನು ನೀನೆ. ನಾನು ಸಾಯೋ ಮುತ್ಕ ಹೋಗ್ಲಿ ಅಂತ ಮಾತು ಕೊಟ್ರೆ ಈಗ ಸತ್ತು ದೆವ್ವ ಬಂದು ಕಿರಿಕ್ ಮಾಡ್ತಿದ್ಯಾ. ನೋಡ್ತಾ ಇರು, ನೀನಲ್ಲ, ನಿನಗಿನ್ನ ಮುಂಚೆನೆ ಹೊಗೆ ಹಾಕ್ಸ್ಕೊಂಡ್ರೆ ನಿಮ್ಮ ತಾತಂದಿರು ಬಂದ್ರು ಪರವಾಗಿಲ್ಲ, ಈ ಮನೆನ ನಾನು ಮಾರೇ ಮಾರ್ತೀನಿ. ಓಹೋ, ನೀನು ಈ ಮನೆ ಹೇಗ್ ಮಾಡ್ತೀಯಾ ನಾನು ನೋಡ್ತೀನಿ. ನಿನ್ನ ಮಾತು ಕೇಳಿ ಹಲ್ಸಿನಾಡು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಮನೆನ ಯಾರಾದ್ರೂ ತಗೊಂಡ್ರೆ ಇದೇ ಜಾಗದಲ್ಲಿ ಸಾಯ್ತಾ ಇದ್ದ. ಓ, ರಕ್ತ ಕಾರಿ ಸಾಯ್ತಾ ಇದ್ದ. ಇದು ನನ್ನ ಶಾಪ. ಇನ್ನೊಂದು ಶಾಪನ? ನಿಮ್ಮ ಶಾಪ ಇನ್ಮೇಲೆ
ಗೋವಿಂದ ನೀವು ಇಲ್ಲೇ ಕುತ್ಕೊಂಡು ನೋಡ್ತಾ ಇರಿ, ನಾನು ಹೊರಗಡೆ ದುಡ್ಡನ್ನ ಹೆಂಗ್ ಎಣಿಸ್ತೀನಿ ಅಂತ. ರಕ್ತ ಕಾರ್ಕೊಂಡು ಸಾಯ್ತಾರಂತೆ. ಕೇಳ್ರಿ ಮುತ್ತುನ್ ಮಾತನ್ನ. ಯಾರ ಹತ್ರ ಮಾತಾಡ್ತಿದ್ಯಪ್ಪ? ಇನ್ಯಾರ ಹತ್ರ? ನಮ್ಮ ಅಪ್ಪನ ಹತ್ರ. ನಿಮ್ಮ ಅಪ್ಪನ ಹತ್ರನಾ? ಇನ್ಯಾರು ನಿಮ್ಮ ಅಪ್ಪನ ಹತ್ರ ಮಾತಾಡಪ್ಪ? ಈ ಮನೆ ತಗೊಂಡವನು ರಕ್ತ ಕಾರಿ ಸಾಯ್ತಾರಂತೆ. ಏನಂದ್ರಿ? ಅಯ್ಯೋ ಅದೇ ಸ್ವಾಮಿ, ಬ್ಲಡ್ ನ ವಾಮಿಟ್ ಮಾಡಿ ಸಾಯ್ತಾರಂತೆ. ಇಲ್ಲ ಅಂದ್ರೆ ಅವರೇ ಬಂದು ಕತ್ತನ ಇಸುಕಿ ಸಾಯಿಸ್ತಾರಂತೆ. ಎಲ್ಲೋ ಬಿಟ್ಟಿರು. ಓ ಮುದ್ಕ ನಿನಗೈತೆ ಏನು? ನಿಮ್ಮಪ್ಪ ಬಂದಿದಾರಾ? ಏಯ್ ನಮ್ಮಪ್ಪ ಬರ್ತಾರೆ, ನಿಮ್ಮಪ್ಪ ಬರ್ತಾರೇನ್ರಿ? ಓ, ಅವರು ನಿನ್ನ ಹತ್ರ ಮಾತಾಡಿದ್ರಾ? ಮಾತಾಡೋದು ಒಂದೇ ಅಲ್ರಿ, ಹಾ. ಶಾಪ ಆಗ್ತಾ ಇದಾರೆ. ನೀನು ಅವ್ರ ಹತ್ರ ಮಾತಾಡ್ದೆ? ಅವರು ಆತರ ಮಾತಾಡಿ ತಲೆ ತಿಂದ್ರೆ ಮಾತಾಡದೇ ಇರಕ್ಕಾಗತ್ತಾ? ಇಲ್ಲಿ ನೀವು ತಲೆ ತಿಂತಿದ್ದೀರಲ್ರಿ. ಓ, ಏನು? ಶ್ರೀ ಭದ್ರಕಾಳಿ ಮೂತ್ರಾಲಯ ಛೀ ಮಂತ್ರಾಲಯ ಸೇವಾ ವಿವರ. ಭೂತ ಬಿಡಿಸುವುದು 1000 ರೂಪಾಯಿ, ಮಾಟ ಮಾಡಿಸಲು 1000 ರೂಪಾಯಿ, ಕಾಲು ತೆಗೆಯಲು 500 ರೂಪಾಯಿ, ಹುಚ್ಚು ಬಿಡಿಸುವುದು 500 ರೂಪಾಯಿ. ಗಣೇಶ ಬಾಪ. ದೇವ್ರ, ಇದೇನೋ ಉಡುಪಿ ಹೋಟ್ಲು ಬೋರ್ಡ್ ಇದ್ದಂಗೆ ಐತೋಡ. ಅಯ್ಯೋ ನಿನ್ಗೆಲ್ಲ ಉಡುಪಿಯವ್ರಿಗೆ ನಿಮ್ ಬಾಲಿ ಸಮಸ್ಯೆ ಕಾಯ್ತವ್ರೆ. ಕರ ಕಲಿತ ಕಪಾಲ ಕುಂಡಲಿ ದಂಡಪಾಣಿ ತರುಣ ತಿವಿರ ನೀರೋ ವ್ಯಾಲ ಯಜ್ಞೋಪವೀತ ಋತು ಸಮಯ ಸರ್ಪಯ ವಿಘ್ನ ವಿಚ್ಛೇದ ಹೇತು ಜಯತಿ ವಟುಕನಾಥ ಸಿದ್ಧಿದಾಸ್ ಸಾಧಕ. ಕೋತ್ಗಳ ಕುತ್ಕೊಳ್ಳ. ಏನೋ ಚಿತ್ರಾನ್ನ ಹತ್ರ ಮಾತಾಡ್ತಾವನೆ. ಏನ್ ತಿಳ್ಕೊಂಡ್ಬಿಡ್ತೀಯಾ? ನಮ್ಮ ಅಪ್ಪನೇ ನಂಗೆ ಮಾತಾಡಲ್ಲ. ಏನೋ ಸುಮ್ಕಿರಪ್ಪ, ಹಂಗೆಲ್ಲ ಮಾತಾಡ್ಬಾರ್ದು. ಸುಮ್ಕಿರಿ. ತನ್ನೋ ಕ್ಷೇತ್ರಪಾಲ ಪ್ರಚೋದಯಾತ್. ಇದು ಶಂಖ ಪುಷ್ಪ ದೆವ್ವ. ಶಂಕರ್ನಾಗ್ ದೇವ. ನಿಮ್ಮಪ್ಪ ಸತ್ತೋಗಿದ್ದಾನೆ. ಮನೆ ಮಾರ್ಬಿಟ್ಟಂಗ ಸಾಲ ಆಗ್ತಿರ್ಲಿಲ್ಲ. ನಮ್ಮಪ್ಪ ದೆವ್ವ ಬಂದು ಕುತ್ಕೊಂಡ್ಬಿಟ್ರೆ ಯಾವನೇ ಮನೆ ತಗೊಂತಾರೆ, ಎಲ್ಲ ಓಡಾಬಿಟ್ರು. ಅದಕ್ಕೆ ಆ ದೇವ ತಿರ್ಗಾ ಬಂದ್ಬಿಟ್ಟು ನಿನ್ ತೊಂದರೆ ಕೊಡಬಾರ್ದು ಅಂತ ಏರ್ಪಾಡೆಲ್ಲ ಮಾಡಿಸಿದೀನಿ. ಹಾಗೇನೆ ಕಣಲು. ತಿರ್ಗಾ ಲೋಗಿ ಅಂತ ತೆಗೆದ್ ಮಗದ ನೋಡ್ಬಿಡ್ತೀನಿ. ಲೋ ಅಂದಿದ್ ನಿನ್ನಲ್ಲಪ್ಪ, ನಿಮ್ಮಪ್ಪನ್ನ, ದೆವ್ವನ್ನ. ನಮ್ಮಪ್ಪನ ಲೇ, ನಮ್ಮಪ್ಪ ಬದುಕಿದ್ದಾಗ ಯಾವನಾದ್ರೂ ನನ್ ಮಗ ಹೋಗಬಾರನ್ನ ಹೆಂಗ ಅಂತಾನೆ. ನೀವ್ ಯೋಚನೆ ಮಾಡಬೇಡಿ. ನಾರ್ಮಲ್ ಆಗಿ ಶಂಖ ಪುಷ್ಪ ದೆವ್ವ ಅಬ್ನಾರ್ಮಲ್ ಆಗಿ ಆಡೋದು. ನಾನು ನನ್ ಮಗನ ಹೊಡಿಬೇಕ ಬೇಡ? ಓಂ ತಡೆಯ ತಡೆಯ ಓಂ ಕ್ರೀಂ ಹ್ರೀಂ ಹ್ರೀಂ ಸ್ವಾಹ. ಹೆಸರೇನು? ಹೇಳು ಗಣೇಶ, ಹೇಳು. ಗಣೇಶ. ನಿಂದಲ್ಲ ದೆವ್ವದ್ದು. ಹೋಗಿ ಆ ದೆವ್ವನ್ ಕೇಳ್ರಿ. ನಿಮ್ಮಪ್ಪನೇ ತಾನೇ ದೆವ್ವ ಆಗಿ ಬಂದಿರೋದು, ಹೇಳು. ಶಿವರಾಜ್ ಪಾಟೀಲ್. ಯಾವ ಜಾತಿ? ದೆವ್ವಗಳಿಗೆ ಜಾತಿ ಐತೆನ? ಏನ ಮಾತಾಡ್ತೀಯ ನೀನು? ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳ್ಬೇಕು. ಒಂದ್ಬಿಟ್ಟ ನನ್ನ ಮಗನೇ, ನಿನಗೆ ಎಷ್ಟೋ ಕಾಯಿಲೆ ಇರ್ಬೇಕು. ಲೆಕ್ಕಾಚಾರ ಬೇಡವಾ? ಇದು ಸಾಮಾನ್ಯವಾದ ದೆವ್ವ ಅಲ್ಲ, ಬಹಳ ಡೇಂಜರಸ್. ಆದಷ್ಟು ಬೇಗ ಇಳಿಸ್ಬಿಡ್ಬೇಕು. ಇದಕ್ಕಿರೋದು ಒಂದೇ ದಾರಿ. ಅಯ್ಯೋ, ಅದು ಯಾವ ದಾರಿನೋ ಬೇಗ ಮುಚ್ಬಿಡಿ ಸ್ವಾಮಿ. ಓಂ ಫಟ್ ಸ್ವಾಹ. ಬಾಯಿ ತೆಗಿ. ಯಾಕ? ರಕ್ತ ಕುಡಿಸ್ಬೇಕು. ಏನಪ್ಪ ಇವನು ರಕ್ತನ ಪೈನಾಪಲ್ ಜ್ಯೂಸ್ ತರ ಕುಡಿಸ್ತೀನಿ ಅಂತವನೆ. ಅಯ್ಯೋ ಸುಮ್ನೆ ಅವ್ರು ಹೇಳ್ದಾಗ ಮಾಡಪ್ಪ ನೀನು. ಆಗಲ್ಲಪ್ಪ. ಏನಪ್ಪ ದರಿದ್ರ? ಏನ್ ಮಾತಾಡ್ಬೇಡ, ಬಾಯಿ ತೆಗಿ. ಉಯಿರಿ ಸ್ವಾಮಿ, ನೀವು ಉಯಿರಿ. ಉಯಿರಿ ಸ್ವಾಮಿ, ನೀವೇನು ಎದರ್ಕತ್ತೀರಾ? ಉಯಿರಿ. ಓಂ ರಕ್ತ ಪ್ರಾಪ್ತಿ ರಸ್ತು. ಹೋಯ್ತು ಬಿಡು, ಆಯ್ತು ಆಯ್ತು. ಕೈ ಮುಕ್ಕ, ಕೈ ಮುಕ್ಕ. ಕೈ ಮುಕ್ಕಪ್ಪ. ತಗೋ 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 ತಗೋ. ಇದನ್ನ ತಗೊಂಡ್ ಹೋಗಿ ನಿಮ್ಮ ಮನೆ ಬಾವಿನಲ್ಲಿ ಹಾಕು. ಹಾಕ್ಬಿಟ್ರೆ ಯಾವ ದೆವ್ವನು ಇವ್ರ ಮನೆ ಕಡೆ ಸುಳಿಯಲ್ಲ. ನಿಂಬೆ ಹಣ್ಣು ಹಾಕೋವಾಗ ಈ ಮಂತ್ರ ಹೇಳ್ಬೇಕು. ಸರ್ವ ಲೋಕೈಕ ರಿಪುಮತನ ಕರೀಂ. ಸರ್ವ ಲೋಕೈಕ. ನೀನಲ್ಲ, ಸರ್ವ ಲೋಕೈಕ ರಿಪುಮತನ ಕರೀಂ. ಓಂ ಹೀಂ ಕ್ರೀಂ ಚಾಮುಂಡಾಯೇ ನಮಃ. ಒಂದ್ಸಲ ಹೇಳ. ಸರ್ವ ಲೋಕೈಕ ರಿಪುಮತನ ಕರೀಂ. ಓಂ ಐಂ ಕ್ರೀಂ ಕ್ಲೀಂ ಚಾಮುಂಡಾಯ ವೇಚ್ಛೈ ನಮಃ. ಅಯ್ಯಯ್ಯ, ದೇವ ನಿಮ್ ಕಡೆಗೆ ಬಂದು. ಓಂ ಐಂ ಕ್ರೀಂ ಕ್ಲೀಂ ಚಾಮುಂಡಾಯ ವೇಚ್ಛೈ ನಮಃ. ರಿಪುಮತನ ಕರೀಂ ಕಾಟೇರಮ್ಮ, ನಮ್ಮಪ್ಪನ ಕಾಟನ ದೂರ ಮಾಡು. ಐ
ಪಿತಾಮಹು ಗಾನ್ ಕೇಸು. Once again, why is this? ಏನೋ ಮಗನೇ, ನಿಂಬೆ ಹಣ್ಣಿನ ಪಾನಕ ಮಾಡ್ತಿದ್ಯಾ? ನೀನಿನ್ನೂ ಹೋಗ್ಲಿಲ್ವಾ? ಯಾವನೋ ಪೆದ್ದ ಮಂತ್ರವಾದಿ ಏನೋ ಹೇಳ್ದ ಅಂತ ನಾನು ಹೋಗ್ಬಿಡ್ತೀನಾ? ಹಂಗಾದ್ರೆ ನಿಮ್ಗೆ ಹೋಗೋ ಐಡಿಯಾನೇ ಇಲ್ವೇ? ಎರಡು ಭಾಷೆ ಕೊಟ್ಟಿದ್ಯಾ, ಒಂದನ್ನಾದ್ರೂ ನೆರವೇರಿಸಿದ್ಯಾ? ಅದು ನಿನ್ ಬದುಕಿದಾಗ ಕೊಟ್ಟಿದ್ದು. ಈಗ ನೀನು ರೈಟ್ ಹೇಳ್ಬಿಟ್ಟಿದ್ಯಾ. ನಿನ್ ಮಾತ್ರ ನಾನು ನಡ್ಸ್ಕೊಳಕ್ಕಾಗಲ್ಲ. ಈ ಮನೆನ ನಾನು ಮಾಡ್ತಾ ಇದೀನಿ. ಏನ್ ಮಾಡ್ತೀಯೋ ಮಾಡ್ಕೋ. ಯಾವನಾದ್ರೂ ಈ ಮನೆ ತಗೊಳಕ್ ಬಂದ್ರೆ ರಕ್ತನ ಕಾರಿ ಸಾಯ್ತಾರ? ಹೌದು, ಅದು ಮನೆನ ತಗೊಳ್ಳೋರು, ಮಾರೋರಲ್ಲ. ಬುದ್ಧಿ ಬುದ್ಧಾರ, ಯಾರೇ ಅದು? ಓ, ಕೋಲೆ ಬಸವ. ನಮಗೆ ಗತಿ ಇಲ್ಲ. ಮುಂದೆ ಹೋಗಪ್ಪ. ಏನು ಬ್ಯಾಡಿ ಬುದ್ಧಿ, ದೊಡ್ಡ ಬುದ್ಧಿ ಅವ್ರು ನೋಡ್ಬೇಕಾಗಿತ್ರ. ತಾವರ್ನ ನೋಡ್ಬೇಕು ಅಂದ್ರೆ ಹೊಗೆ ಹಾಕ್ಸ್ಕೊಂಡು ಕೈಯಲ್ಲಿ ಕುಡಿಕೆ ಮಾಡ್ಕೊಂಡು ಬಿದ್ರು ಮೋಟರ್ನ ಹಾಕ್ತಿದ್ರೆ ಮಧ್ಯ ಎಲ್ಲಾದ್ರೂ ಸಿಗ್ತಾರೆ. ಹೋಗ್ತೀರಾ? ಅಯ್ಯೋಯ್ಯೋ, ಹೋಗಿಬಿಟ್ರ ನೋಡಿಯಾ? ಅಯ್ಯೋ ಶಿವನೇ, ನೀವು ಅಲ್ಲೂ ಸುಖವಾಗಿರ್ಬೇಕು. ಅಲೋ, ಇಷ್ಟೊಂದು ಸೀನ್ ಬೇಕಾಗಿಲ್ಲ. ನಾವೇ ಹತ್ತಿಲ್ಲ, ತಮಗೆ ಯಾಕೆ ಅನ್ನೋದ. ಹೋಗಿಪ್ಪ, ಹೋಗಿ. ಶಿವ ಸ್ವಾಮಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯೋ, ಕೊಡಕ್ ನಮ್ಮ ಹತ್ರ ಏನೂ ಇಲ್ಲಪ್ಪ. ಏನಪ್ಪ ನಿಂದು? ಇದನ್ನ ಇಟ್ಕೊಳ್ಳಿ ಬುದ್ಧಿ. ನಮ್ಗೆ ಕಿಂಡಲ್ಲ 5 ರೂಪಾಯಿ. ಇಲ್ಲ ಬುದ್ಧಿ, ಹೋದ ಚಿತ್ತಿ ಮಳೆಯಲ್ಲಿ ನನ್ನ ಹಳೆ ಬಸವ ಸತ್ತು ಹೋಯ್ತು. ಅವಾಗ ಏನ್ ಮಾಡ್ಲಪ್ಪ ಅಂತ ಚಿಂತೆ ಮಾಡ್ತಿರುವಾಗ ದೊಡ್ಡ ಬುದ್ಧಿಯವರು ಹೊಸ ಬಸವನ ಕೊಂಡ್ಕೊಳ್ಳಿಕ್ಕೆ ನನಗೆ ಹಣ ಕೊಟ್ಟು ನಾನು ಪ್ರಾಣ ಉಳಿಸಿದ್ರು. ಆವಾಗ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ಬುದ್ಧಿ ತಿಂಗಳ 15 ರೂಪಾಯಿ ಕೊಟ್ಟು ಸಾಲ ತೀರಿಸ್ತೀನಿ ಅಂತ. ಆದ್ರೆ ಈ ಸಾರಿ ಇಷ್ಟೇ ಇರೋದು. ಇಟ್ಕೊಳ್ಳಿ ಬುದ್ಧಿ. ಪಾಪ, ಅವರು ಹೊರಟೋದ್ರು. ಅವ್ರ ಭಾವನೆನೂ ಹೊರಟೋಗ್ಲಿ. ಇದನ್ನ ನೀವು ಇಟ್ಕೊಂಡು ರೈಟ್ ಹೇಳಿ. ಬೇಡ ಸ್ವಾಮಿ, ಅವ್ರು ಹೋದ್ರು ನಾನು ಕೊಟ್ಟು ಮಾತು ಹೋಗುತ್ತಾ? ಇವತ್ತಿದ್ದ ಮನುಷ್ಯ ನಾಳೆ ಇರಕ್ಕಿಲ್ಲ ಅಂದ ಮಾತ್ರಕ್ಕೆ ನಾವು ಕೊಟ್ಟ ಆಣೆ ಪ್ರಮಾಣ ಎಂದಾದ್ರೂ ಸುಳ್ಳಾಗೋಕ್ ಸಾಧ್ಯವೇ? ಎಲುಬಿಲ್ಲದ ನಾಲಿಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅಂತ ಮನುಷ್ಯನೂ ಹೊರಳೋಕ್ ಸಾಧ್ಯವೇ? ನಿಮಗೆ ಬೇಡವಾಗಿದ್ರೆ ಇದನ್ನ ದ್ಯಾವ್ರ ಗುಡಿಯಾಗಿ ಇಟ್ಟು ಬಿಡಿ ಬುದ್ಧಿ. ನಾನು ಬರ್ತೀನಿ ಬುದ್ಧಿ. ಗಣೇಶ, ಏ ಗಣೇಶ ನಿಲ್ಲಯ್ಯ. ಅಯ್ಯೋ, ಇವಳು ಬೇರೆ ಬರ್ಬಿಟ್ಲೆ. ತಗೋ ಹೂವ. ತುಂಬಾ ಥ್ಯಾಂಕ್ಸ್ ಕಡೆ. ಬರ್ಲಾ? ಇರಪ್ಪ, ಏನ್ ಸುಮ್ನೆ ಹೋದ್ರೆ ಹೆಂಗೆ? ಕಾಸು ಯಾರು ಕೊಡ್ತಾರೆ? ಇಲ್ಲಿ ಗಂಟ 255 ರೂಪಾಯಿ ಆಗೈತೆ. ಹೌದಾ? ಅವನ್ ಕೆಲಸ ಮಾಡೋಣ. ಈ 5 ರೂಪಾಯಿನ ನೀನ್ ಇಟ್ಕೋ. ಮಿಕ್ಕಿದ 250 ರೂಪಾಯಿ ಬ್ಯಾಲೆನ್ಸ್ ಆಯ್ತಾ? ಹಾ, ಇದು ಮುನಿಯಪ್ಪ ತಾತಂಗೆ ಅಂತ ಕೊಟ್ಟಿದ್ದು. ನನ್ ಸಾಲನ ನೀನೇ ಸಂಪಾದನೆ ಮಾಡ್ತೀರ್ಸು. ಈ ಕಾಸು ನನಗ್ ಬೇಡ, ತಗೋ, ನೀನೇ ಇಟ್ಕೋ. ಇವಳನ್ನ ಕಟ್ಕೊಂಡವನು 3 ದಾರಿಲಿ ಕುತ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಈ ಹುಡುಗಿನ ಏನ್ ತಯಾರು ಮಾಡ್ಬಿಟ್ಟವನೆ ನಮ್ಮ ಬದುಕ. ಒಳ್ಳೆ ಕಷ್ಟನಪ್ಪ. ದೇವರೇ ಪರಮಾತ್ಮ. ಗಣೇಶ ಕರೆದ ತಂದೆ, ಬಾರೆ ಈಚೆಗೆ ವರ್ಗೆ. ಗಣೇಶ, ಓಹೋ, ಏನ್ ತಂದೆ ಬೆಳಗ್ಗೆ ಪಿಟೀಲ್ ಬಾರ್ಸಕ್ ಬಂದ್ಬಿಟ್ಟಿದ್ರಾ? ಅಲ್ಲಿ ನೋಡು, ಮನೆ ತಗೊಳ್ಳೋಕೆ ಜನ ಕರ್ಕೊಂಡ್ ಬಂದಿದ್ದಾನೆ ಆ ಖಾನ್. ನಾನೇ ಬರಕ್ ಹೇಳಿದಪ್ಪ. ಯಾಕೆ ನಿನ್ನೆ ನಿನ್ಗೆ ಹೇಳಿಲ್ವಾ? ನೀನು ಉಯ್ಯಾಲೆ ಮೇಲೆ ಕುತ್ಕೊಂಡು ತುಗಾಡ್ಕೊಂಡು ನೋಡ್ತಾ ಇರು. ನಾನು ಈ ಮನೆ ಮಾರೋ ಸ್ಟೈಲ್ನ. ಐ ಗಣೇಶ ಬಾರಪ್ಪ ಬೇಗ. ಬಂದೆ 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 ಬಂದೆ. ಅದೇ ಹೊಸ ಬಯರ್ಸು ಅಂತ ಹೇಳಿದ್ನಲ್ಲ ಇವ್ರೆ. ನಮಸ್ಕಾರ ಸರ್. ನಮಸ್ಕಾರ. ಮನೇಲಿ ಒಂದ್ಸರಿ ನೋಡಿದ್ರ? ಅದ್ರ ಅವಶ್ಯಕತೆ ಇಲ್ಲ ಬಿಡಿ. ಬಹಳ ದಿವಸಗಳಿಂದ ಈ ಮನೆ ಮೇಲೆ ಒಂದು ಕಣ್ಣಿತ್ತು. ಹಿಂದೆ ಒಂದ್ಸತಿ ಬಂದಿದ್ದೆ, ಆದ್ರೆ ನಿಮ್ ತಂದೆ ಬಾಯಿಗೆ ಬಂದಾಗ ಬೈದ್ ಕಳಿಸ್ಬಿಟ್ಟಿದ್ದಾರೆ. ಈಗ ಕಾನ್ ಹೇಳಿದ್ರು ನೀವು ಮನೆ ಮಾರ್ತಾ ಇದ್ದೀರಿ ಅಂತ. ಆರ್ ಯು ರೆಡಿ? ನಾನೇನೋ ರೆಡಿ. ಅದು ಬಂದು ಡೋಂಟ್ ವರಿ ಮಿಸ್ಟರ್ ಗಣೇಶ್. ಖಾನ್ ಆ ವಿಚಾರವಾಗಿ ನಮ್ಮ ಹತ್ರ ಎಲ್ಲ ಹೇಳಿದ್ದಾರೆ. ಈ ಮನೆಯಲ್ಲಿ ದೆವ್ವ ಭೂತಗಳಿದ್ರೆ ಅವು ಪಾಡಿಗೆ ನಾವಿರ್ತವೆ, ನಮ್ಮ ಪಾಡಿಗೆ ನಾವಿರ್ತೀವಿ. ನಮಗೆ ಅವುಗಳನ್ನು ಕಂಡ್ರೆ ಯಾವ ಭಯನೂ ಇಲ್ಲ, ಭೀತಿನೂ ಇಲ್ಲ. ಏನ್ ದೇವ್ರು, ದೆವ್ವ ಅಂದ್ರೆ ಭಯ ಅಲ್ಲ ಅಂತಾರಲ್ಲ, ಇವರೇನು ಕೊಳ್ಳೇಗಾಲದವ್ರ? ರಕ್ತ ಕಾರ್ ಸತ್ರು ಪರವಾಗಿಲ್ಲ, ನಾವ್ ಈ ಮನೆ ತಗೊಂಡೇ ತಗೋತೀವಿ. ಕರೆಕ್ಟ್. ಆಮೇಲೆ ಆ ಕಡೆ ಭಾಗ ಎಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ ಸರ್. ನಿಮ್ಗೆ ಈ ಕಡೆ ಮಳೆ ಗೊತ್ತಿಲ್ಲ, ಹಗಲು ರಾತ್ರಿ ಬಿಡೋದಿಲ್ಲ, ದೋಂತ ಸುರಿತದೆ. ಎಷ್ಟೇ ಆಗ್ಲಿ ಪುರಾತನ ಕಾಲದ ಮನೇಲ್ವೇ, ಅದಕ್ಕೆ ಹೆಂಗಿದೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ. ಇದು ಬಿದ್ದೋದ್ರೆ ಬಿದ್ದೋಗ್ಲಿ, ಪಕ್ಕದಲ್ಲಿ ಇನ್ನೊಂದು ಅಲ್ಲಾಡ್ತಾ ಇದೆ. ಅದು ಬಿದ್ದೋಗ್ಬಿಟ್ರೆ 2 ಸೇಲ್ಸ್ ಒಟ್ಟಿಗೆ ವರ್ಕ್ ಮಾಡಿ ಲೇಬರ್ ವರ್ಕೌಟ್ ಆಗ್ಬಿಡುತ್ತೆ. ಇಟ್ಸ್ ಓಕೆ ಗಣೇಶ್,
ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ಮಿಕ್ಕಿದ ಫಾರ್ಮಾಲಿಟೀಸ್ ಮುಗಿಸ್ಬೋಣ್ವಾ? ಓ ಧಾರಾಳವಾಗಿ. ಗಣೇಶ ತಗೊಳಪ್ಪ, ಸೈನ್ ಮಾಡ್ಬಲ್ಲಿ. GANESH. ನಮಗದೆಲ್ಲ ಬರೋಲ್ಲ. ಗ ಅದ್ರ ಮೇಲೆ ಕೋಳಿ ಮೊಟ್ಟೆ, ನಾ ಅದ್ರ ಪಕ್ಕದಲ್ಲಿ ಒಂದು ಸೊನ್ನೆ. ಅಯ್ಯೋ ಏನೋ ಮಾಡಪ್ಪ ನೀನು. ಗಣೇಶ, ಹೇಗೂ ಮನೆ ಮಾರಬೇಕು ಅಂತ ತೀರ್ಮಾನಿಸಿದ್ದೀಯಾ? ಸಹಿ ಹಾಕೋ ಮುಂಚೆ ದೇವರ ಪೂಜೆ ಮಾಡು, ಆಮೇಲೆ ಏನ್ ಬೇಕಾದ್ರೂ ಮಾಡು. ಏನಾಯ್ತು? ಎನಿ ಪ್ರಾಬ್ಲಮ್? ಏನ್ ಯೋಚನೆ ಮಾಡಿದ್ದೀರಾ ಸರ್? ದುಡ್ಡು ರೆಡಿ ನೋಡಿ, ಹಾರ್ಡ್ ಕ್ಯಾಶ್. ಸುಮ್ಮನೆ ಕಣ್ಮುಚ್ಕೊಂಡು ಸೈನ್ ಮಾಡಪ್ಪ. ತಗಪ್ಪ, ತಗ ಹೇಳ್ತೀನಿ ಇಲ್ಲಿ. ನೋಡಪ್ಪ ಕಾನು, ಮಾರೋರ್ಗೆ ಅಲ್ಲ ತಗೊಳ್ಳೋರ್ಗು ಒಳ್ಳೇದಾಗ್ಬೇಕು. ನಾನು ಯಾವ್ದಕ್ಕೂ ಒಂದ್ಸರಿ ದೇವ್ರಿಗೆ ನಮಸ್ಕಾರ ಹಾಕೊಂಡ್ಬರ್ತೀನಿ. ಒಂದ್ ನಿಮಿಷ. ಸೆಂಟಿಮೆಂಟ್ಲು. ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೂ ಅರ್ಥವಾಗುತ್ತೆ ಅಂದೆ. ವಿಕ್ರಮಾದಿತ್ಯನಿಗೆ ಎಗ್ಲೇ ಬೇತಾಳ ಇದ್ದಂಗೆ ಕಳ್ಳನ್ ತರ ನೋಡು ಮಜಾ ತಗೋತಾವನೆ. ಸತ್ರು ಸುಖವಾಗಿರಕ್ ಬಿಡಲ್ಲ. ದೇವ್ರೆ, ಈ ಮನೆನ ಮಾರ್ದೆ ನನಗೆ ಬೇರೆ ವಿಧಿನೇ ಇಲ್ಲ. ಜೊತೆಗೆ ಆ ಮುದುಕನ ಬಾಯಿಗೆ ಸ್ವಲ್ಪ ಬೀಗ ಹಾಕ್ಸು. ಗಣೇಶ, ನೋಡ್ದ ಏನ್ ಹೇಳು? ಶಿವಲಿಂಗದ ಮುಂದೆ ಇನ್ನೊಂದು ದೇವರಿದ್ದಾನೆ, ಅದಕ್ಕೂ ಪೂಜೆ ಮಾಡು. ಇನ್ನೊಂದ್ ದೇವ್ರು? ಅವ್ರು ಹೋದ್ರು ನಾನು ಕೊಟ್ಟು ಮಾತು ಹೋಗುತ್ತಾ? ಇವತ್ತಿದ್ದ ಮನುಷ್ಯ ನಾಳೆ ಇರಕ್ಕಿಲ್ಲ. ಅಂದ್ ಮಾತ್ರಕ್ಕೆ ನಾವು ಕೊಟ್ಟ ಆನೆ ಪ್ರಮಾಣ ಎಲ್ಲಾದ್ರೂ ಹೋಗಕ್ ಸಾಧ್ಯವೇ? ನೆಲಗಿಲ್ಲ ನಾಲ್ಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅಂತ ಮನುಷ್ಯನೂ ಹೊರಳಕ್ ಸಾಧ್ಯವೇ? ಹೆಜ್ಜೆ ಮೇಲೆ ಹೆಜ್ಜೆ ಕಂಬತ್ತಾ ಇದೆಯಲ್ಲ, ಬೇಗ ಬಾಯ್ಲಿ. 5 ನಿಮಿಷ ಇದೆ, ಬೇಗ ದುಡ್ಡು ಎಣಿಸ್ಕೊಂಡು ಸೈನ್ ಹಾಕ್ಬಿಡು. ರಾಹು ಕಾಲ ಬಂದ್ಬಿಡುತ್ತೆ. ರಾವ್ ಕಾಲ ಬಂದಾಯ್ತು. ಬಂದ್ಬಿಡ್ತಾ? ಇಲ್ಲ, 5 ನಿಮಿಷ ಇದೆ. ನಾನು ಈ ಮನೆನ ಮಾರ್ತಾ ಇಲ್ಲ. ನಿಂಗೆ ತಲೆ ಕೆಟ್ಟಿದ್ಯಾ? ಏನ್ ಮಾತಾಡಿದ್ಯಾ ಗಣೇಶ್? ಒಂದ್ಸರಿ ಕೋಪ ಮಾಡ್ಕೋಬೇಡಿ. ನೋಡಿ ಮಿಸ್ಟರ್ ಗಣೇಶ್, ಈ ಮನೆ ನಿಮಗ್ ಸೇರಿದ್ದು, ಮಾರೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ನಮ್ಮನ್ ಬರಕ್ ಹೇಳ್ಬಿಟ್ಟು ತಪ್ಪೇ ಸರ್. ನೀವು ಕಾರಣ ಕೇಳಿದ್ರೆ ನಾನು ಹೇಳೋದು ಇಷ್ಟೇ, ಈ ಮನೆನ ನಾನು ಮಾರೋದಿಲ್ಲ. ಪೂರ್ತಿ ದುಡ್ಡು ಬೇಕೇನ್ರಿ? ಸ್ವಲ್ಪ ಸುಮ್ಮನೆ ಇರಯ್ಯ. ಮಿಸ್ಟರ್ ಗಣೇಶ್, ನಿಮ್ ಮನಸ್ಥಿತಿ ನನಗೆ ಅರ್ಥವಾಗುತ್ತೆ. ಮಿಸ್ಟರ್ ಖಾನ್, ಇದೇ ರೀತಿ ಬೇರೆ ಯಾವ್ದಾದ್ರು ಮನೆ ಇದ್ರೆ ಹೇಳಿ, ಅದನ್ನ ಕೊಂಡ್ಕೊಳಕ್ ನಾನು ತಯಾರಾಗಿದ್ದೀನಿ. ಸರ್, ನಾನು ಒಪ್ಪಿಸ್ತೀನಿ. ಇಟ್ಸ್ ಆಲ್ ರೈಟ್ ಮಿಸ್ಟರ್ ಖಾನ್, ನಾನಿನ್ ಬರ್ತೀನಿ. ಸರ್, ನನ್ನ ಮಾತು ಕೇಳಿ. ಸರ್, ನಿನ್ ಮನ್ಸಲ್ಲಿ ಏನ್ ತಿಳ್ಕೊಂಡಿದ್ದೀನಿ ನೀನು? ಈ ಹುಚ್ಚ ನನ್ನ ಮಗ ಕೇಳ್ದಂಗೆಲ್ಲ ದುಡ್ಡು ಕೊಡ್ತಾನೆ, ಇವನ ಹತ್ರ ಚೆನ್ನಾಗಿ ಇಸ್ಕೊಂಡು ಯಾಮಾರ್ಸ್ಬಿಟ್ಟು ನಾಮ ಹಾಕೋಣ ಅಂತಾನ? ಹಂಗಲ್ಲ ಖಾನ್. ನೋಡು, ನಮ್ಮಪ್ಪ ಸತ್ತಿದಾರಂತ ಗೊತ್ತಿದ್ರು ಕೂಡ ಅವ್ರು ಬದುಕ್ದಾಗ ಅವ್ರು ಕೊಟ್ಟು ಮಾತ್ರ ನಡೆಸ್ಕೊಟ್ಟಲ್ಲ ಆ ಕೋಲೆ ಬಸ್ ಮುನಿಯಣ್ಣ. ಅವನ್ನ ನೋಡಿದಾಗ ನಂಗೆ ಚಪ್ಪಲಿ ತಗೊಂಡು ನೋಡ್ದಂಗ ಆಯ್ತು. ನನ್ನ ಮನ್ಸಿಗೆ ಬಹಳ ಬೇಜಾರಾಗೋಯ್ತು. ಯೋ ಗಣೇಶ, ಏನ್ ಕತೆ ಹೇಳ್ತಿದ್ಯಾ? ನಿಮ್ಮಪ್ಪನ ಮಾತನ್ನ ಮೀರ್ಬಿಟ್ಟು ಮನೆ ಮಾಡ್ತೀನಿ ಅಂತ ಹೇಳ್ದವ್ ನೀನೇ. ಈಗ ಅದು ಯಾವನ ದನ ಕಾಯಿನ್ ಬಂದಂತೆ ಅದೇನೋ ಹೇಳದಂತೆ ಅಂದ್ಬಿಟ್ಟು ಮನೆ ಮಾರಲ್ಲ ಅಂತೀಯ. ನಾಳೆ ದಿನ ಕುರಿ ಕಾಯಿನ್ ಬರ್ತಾನೆ, ಅವನೇನೋ ಹೇಳ್ತಾನೆ, ಈ ನಿರ್ಧಾರ ಬದಲಾಯಿಸ್ಬಿಡ್ತೀಯಾ? ಯೋ, ಸ್ವಂತ ನಿರ್ಧಾರ ಇರಬೇಕು. ಓಹೋ, ನನಗೆ ಅದೆಲ್ಲ ಬೇಕಿಲ್ಲಪ್ಪ. ನಿನ್ನ ಹತ್ರ ಮಾತಾಡೋದು ವ್ಯರ್ಥ. ನೋಡ, ನನಗೆ ದುಡ್ಡಿನ ಸಮಸ್ಯೆ ಇದೆ. ನನ್ನ ದುಡ್ಡು ಯಾವಾಗ ಕೊಡ್ತೀಯಲ್ಲ ಅಷ್ಟೇ. ಅಷ್ಟೇ. ಅದು ಆಗಲ್ಲ ಕಣಯ್ಯ, ನಿನ್ನ ಕೈಲಿ ದುಡ್ಡು ಕೊಡಕ್ ಆಗಲ್ಲ. ಇನ್ಮೇಲೆ ಈ ಮನೆಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ನಿರ್ಧಾರ ತಗೊಳ್ಳೋದು ನಾನೇ. ನೀನು ಅನ್ಬೇಕಷ್ಟೇ. ಗಣೇಶ, ನಿನ್ನ ಬಾಯಿಗೆ ಮಣ್ಣಾಕ, ನನ್ನ ಬಾಯಿಗೂ ಮಣ್ಣಾಕ್ಬಿಟ್ಟಲ್ಲ. ಏನು ಮನೆ ಮಾರಲ್ಲ ಅಂದಿದ ತಕ್ಷಣ ಪಾರ್ಟಿ ಕೊಡಿಸ್ತಾ ಇದ್ಯಾ? ನಿನ್ನ ಆಸೆ ನೆರವೇರಾಯ್ತಾನೆ? ಇಲ್ಲಿಂದ ರೈಟ್ ಹೇಳು. ನನ್ನ ಇನ್ನೊಂದು ಆಸೆ. ಅದೇ ಏನು? ನಿನ್ನ ಚಿಕ್ಕಮ್ಮ ಅದನ್ನ ಪ್ರೀತಿಯಿಂದ ನಾನು 2ನೇ ಕಾಗಿ ಅಂತ ಹೇಳ್ಬೋದಲ್ಲ. ನನ್ನ 2ನೇ ಹೆಂಡತಿ. ಆಯ್ತು, ಹುಡ್ಕೊಟ್ರೆ ಹೋಗ್ತೀಯಾ? ಖಂಡಿತ. ಆಯ್ತು ಬಿಡು, ಹುಡ್ಕೊಡೋಣ. ದೊಡ್ಡ ಮನೆ ಅಂತ ಕ್ಯಾಚ್ ಹಾಕ್ಬಿಟ್ರ? ಉಮಾಮಹೇಶ್ವರಿ ಅಮ್ಮ ಅವ್ರೆ, ನಮಸ್ಕಾರ. ಬುದ್ಧಿ, ಯಾರು ನೀವು? ಉಮಾಮಹೇಶ್ವರಿ ಅವ್ರ ಮನೆ ಇದೆನಾ? ಹೌದು, ನೀವ್ಯಾರು? ನಾನು ಗಣೇಶ. ಲೇ ಮಗನೇ, ನನ್ನ ಹೆಸರು ಹೇಳೋ. ನಾನು ಅಲಸ್ತಾಡು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಇದಾರಲ್ಲ, ಅವ್ರ ಮಗ ಗಣೇಶ್ ಪಾಟೀಲ್. ಶಿವರಾಜ್ ಪಾಟೀಲ್ ಅವ್ರ ಮಗ? ನಾನು. ಹೌದೌದು. ಬನ್ನಿ. ಎಷ್ಟು ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ, ಈಗ್ಲಾದ್ರೂ ನಮ್ ನೆನಪ ಆಯ್ತಲ್ಲ. ಬನ್ನಿ, ನೀವು ಬಂದು ತುಂಬಾ ಸಂತೋಷ ಆಯ್ತು. ಬನ್ನಿ. ತುಂಬಾ ಥ್ಯಾಂಕ್ಸ್. ಅಣ್ಣ, ಯಾರು ಬಂದಿದ್ದಾರೆ ನೋಡು.
ಯಾರು? ಜಮೀನ್ದಾರ್ ಶಿವರಾಜ್ ಪಾಟೀಲ್ ಅವ್ರ ಮಗ. ಓಹ್, ನಮಸ್ಕಾರ 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 ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಅಂದಾಗೆ ತಿನ್ನಕ್ಕೇನಾದ್ರೂ ತಗೋತೀರೇನು? ಅಯ್ಯೋ ಬೇಡಿ ಬೇಡಿ, ನಮ್ಮ ತಂದೆಯವರು ಚಿಕ್ಕಮ್ಮನವ್ರನ್ನ ನೋಡ್ಕೊಂಬ ಅಂದ್ರು, ಅದಕ್ಕೆ ಬಂದೆ. ಅವರೇ ಬಂದಿದ್ರೆ ನಮ್ಮ ಮನ್ಸಿಗೆ ಇನ್ನೂ ಸಮಾಧಾನ ಆಗ್ತಿತ್ತು. ಅಯ್ಯೋ ಅವರು ಹೋಗ್ಬಿಟ್ರು ಸರ್. ಅಯ್ಯೋ ಪಾಪ. ಪರವಾಗಿಲ್ಲ ತಮ್ಮ, ಅಣ್ಣ ಬಾಗಿಲು ಚಿಲ್ಕ ಹಾಕು. ಸರಿ ಅಣ್ಣ. ಸರ್ ಯಾಕೆ ಚಿಲ್ಕ ಹಾಕ್ತಿದ್ರಿ? ಏನೇನ್ ಹೇಳಿದ್ರು ನಮ್ಮ ಮನೆ 4 ಗೋಡೆಗಳ ಮಧ್ಯೆನೇ ನಡಿಬೇಕು. ಅದು ನಮ್ಮ ಮನೆತನದ ಸಂಪ್ರದಾಯ. ಹೌದಾ? ಆಹಾ, ಅದೇನು ಸಂಪ್ರದಾಯನೋ ಏನೋ. ಅದೇನ್ ಕೊಡ್ತೀರಾ ಕೊಡ್ರಿಪ್ಪ. ಏನ್ ಮಕ ನೋಡ್ತಾ ಇದ್ಯಾ? ಹೋಯ್ತಾ ಇರೋ ಈ ಕಡೆ ನೋಡ್ದೆ ಅಂದ್ರೆ ಅಷ್ಟೇ ಮಗನೇ. ಆಯ್ತಪ್ಪ. ರೈಟ್ ರೈಟ್ ಹೇಳ್ತಾ ಇರೋ. ನಿಂತ್ಕೋ. ಇವಳು ನಿಮ್ ಚಿಕ್ಕಮ್ಮ, ಇವಳು ನಿಮ್ ಚಿಕ್ಕಮ್ಮನ ಮಗಳು. ನಿಮ್ ಚಿಕ್ಕಮ್ಮನ ತರನೇ ಇವಳು ಯಾವನ್ ಜೊತೆ ಓಡೋಗಿದ್ದಾಳೆ. ಹುಡುಕು. ಅವಳೇನಾದ್ರೂ ಸಿಕ್ಕಿದ್ರೆ ಇಲ್ಲಿ ಕರ್ಕೊಂಡ್ ಮಾಡ್ಬೇಡ. ಇವಳು ನಿನ್ ಜೊತೆನೆ ಇಟ್ಕೋ. ಹೋಗ್ತಾ ಇರೋ. ಯಾಕೆ ಕಳ್ಸ್ಕೊಳ ನನ್ನ ಕರ್ಮ. ಸಿಕ್ಕಿದ್ರೆ ಇಂಥ ತಂದೆ ಸಿಗ್ಬೇಕು. ಹೆಸರೇಳು ಮರ್ಯಾದೆ ಹೆಂಗ್ ಸಿಗ್ತದೆ ಅಂದ. ಹೇಳಿದಿಕ್ಕೆ ಹಿಂಗ ಸಿಗುತ್ತೆ. ನಾಯಿ ಹೊಡೆದಂಗ್ ಹೊಡೆದ್ರು. ಬೇಕಾ ನನಗಿದು? ಹೋಗಿದ್ಯಾ? ಸಿಕ್ಕಿದ್ರಾ? ಏನಾಯ್ತು ಹೇಳೋ. ಹೇಳ್ತೀನಿ. ಹೋದೆ, ನನ್ನ ಹೆಸರು ಹೇಳ್ದೆ, ನಿಮ್ಮ ಹೆಸರು ಹೇಳ್ದೆ. ಒಳ್ಳೆ ಮರ್ಯಾದೆ ಸಿಕ್ತಲ್ಲ. ಆಹಾ, ಎಂಥ ಮರ್ಯಾದೆ. ನಾನು ಹೇಳಿಲ್ವಾ? ಅಲ್ಲ, ಮನೆಗೆ ಹೋದವನೇ ಈಚೆ ಕುತ್ಕೊಂಡು ಮಾತಾಡೋಣಪ್ಪ ಅಂದೆ. ಬೇಡಿ, ಈಚೆ ಕಡೆ ತುಂಬಾ ಬಿಸಿ ಇದೆ, ಒಳಗಡೆ ತುಂಬಾ ತಂಪಾಗಿದೆ, ಬನ್ನಿ ಎಂದ್ರು. ಹಳ್ಳಿ ಜನ ಆದ್ರೆ ಹಾಗೆ ಮರ್ಯಾದೆ ಗೌರವಕ್ಕೆ ಕಡಿಮೆ ಮಾಡೋದಿಲ್ಲ. ಕೊಡ್ಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನೀನು ನನ್ನ ಹೆಸರು ಹೇಳಿದ್ಮೇಲೆ ಅಲ್ಲೇ ಇರೋದ್ ನೋಡಿ. ನಿಮ್ಮ ಹೆಸರು ಹೇಳಿದ ಮೇಲೆನೆ ಸಿಕ್ಕಾಪಟ್ಟೆ ಕೊಟ್ರು ನಿನ್ನ ಬಾಯಿ ಮಂಡಾಕ. ಆಮೇಲೆ ಏನಾಯ್ತು? ಆಮೇಲೆ ಏನ್ ಆಗ್ಬೇಕು? ಬಾಗಲ್ನ ಹಾಕಿ ಚಿಲ್ಕನ ಹಾಕಿ. ಚಿಲ್ಕನ ಯಾಕೆ? ತಪ್ಪಿಸ್ಕೊಂಡು ಓಡಾಬಿಡ್ತೀರಿ ಅಂತ. ನೋಡು, ಅದು ಶಿವರಾಜ್ ಪಾಟೀಲ್ ಮಗ ಆದ ತಕ್ಷಣ ನಾಯಿ ಹೊಡೆದ ಹೊಡೆದು ನೋಡ್ತೀಯಾ? ನೋಡು ನೋಡು ನೋಡು. ಹೌದಾ? ಏನ್ ಹೌದು? ಹಾಳಾಗ ಹೋಗ್ಲಿ ಬಿಡು. ಆಮೇಲೆ ಇನ್ನೊಂದು ವಿಷಯ, ನಿಮ್ ಚಿಕ್ಕಂತಿ ಸತ್ತೋಗ್ಬಿಟ್ಲಂತೆ. ಅಳ್ಬೇಡ ಅಳ್ಬೇಡ ಅಳ್ಬೇಡ. ಅದರಲ್ಲಿ ಒಂದು ಚಿಕ್ಕ ಸಂತೋಷದ ವಿಚಾರನೂ ಇದೆ. ಅವಳಿಗೆ ಒಬ್ಳು ಮಗಳು ಇದ್ದಾಳಂತೆ. ಮಗುನ? ಅದು ಹೇಗಂದ್ರೆ ನೋಡು, ನೀನು ಅದು ಇದು ಎಲ್ಲಿ ಹೆಂಗೆ ಕಾಗೆ ಯಾರಸ್ತಂದ್ರೆ ಕೆಟ್ಟ ಕೋಪ ಬರುತ್ತೆ. ಅದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ನೋಡು, ಇಲ್ಲ ಅವಳ ಫೋಟೋ ಇದೆ. ಎಷ್ಟು ಮುದ್ದಾಗಿದೆ. ಅವಳ ತಾಯಿ ತರಾನು ಕಣ್ಣು ಮೂಗು ಎಲ್ಲ ಅಲ್ಲ. ಇದನ್ನ ಹೇಳ್ದಲೆ 2 ಎಕ್ಸ್ಟ್ರಾ ಬಿತ್ತು. ಇಲ್ಲೊಂದು ಕೆಳಗೊಂದು. ನನ್ನ ಮಗಳೇನಂದಳು? ಕರ್ಕೊಂಡು ಬರ್ಬೇಕಾಗಿತ್ತು. ಅದನ್ನ ಹೇಳಿದ್ಕೆ ಇನ್ನ 2 ಎಕ್ಸ್ಟ್ರಾ ಬಿತ್ತು. ಇಲ್ಲೊಂದು ಇಲ್ಲೊಂದು. ಮಗಳಂತೆ, ಮಗಳು. ಅವಳು ಅವ್ರ ಅಮ್ಮನಂಗೆ ಸಂಗೀತ ಪಾಠ ಕಲಿಯಕ್ ಹೋಗಿ ಯಾರನ್ನ ಕ್ಯಾಚ್ ಹಾಕೊಂಡು ಓಡಾಬಿಟ್ಲಂತೆ. ಹೌದಾ? ಎಲ್ಲೋ ಬಿಟ್ರು? ಅಲ್ಲ, ಸದ್ಯ ಮಗಳನ್ನ ಕನ್ನಡಿ ಅಂತ ಹೇಳಿಲ್ವಲ್ಲ. ಹೇಳಿದ್ರೆ ಈ ಆಸ್ತಿಲಿ ಅರ್ಧ ಅವಳಿಗೂ ಕೊಡ್ಬೇಕಾಗಿತ್ತು. ಬೆಳ್ಳನೆ ಬೆಳಗಾಯಿತು. ಅಪ್ಪ ಅಪ್ಪ ಅಪ್ಪ, ಏನಾಯ್ತಪ್ಪ? ಅದೇ ಗುಂಡಾಕಿದ್ಯಾ? ಯಾಕೆ? ಅವಳು ಸತ್ತೋಗ್ಬಿಟ್ಲು. ಮಗಳು ಕೈಗೆ ಸಿಗ್ಲಿಲ್ಲ. ದುಃಖ ತಡ್ಕೊಳಕ್ಕಾಗ್ಲಿಲ್ಲ. ದುಃಖದ ಮನೆ ಹಾಳಾಗೋಗ್ಲಿ. ನಿಮ್ ಲ್ಯಾಂಡ್ ಅಲ್ಲಿ ಗುಂಡು ಸಿಗುತ್ತಾ? ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಒಬ್ರೇ ಮಾತಾಡ್ಕೋತಾ ಇದೀರಾ? ಅದು ದೆವ್ವಾದ ನಮ್ಮ ಫಾದರ್. ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮಗ್ ಗೊತ್ತು ಸರ್, ನಿಮ್ ತಂದೆ ಅಂತ ವ್ಯಕ್ತಿನ ಕಳ್ಕೊಂಡ್ ದುಃಖ ಅಷ್ಟ್ ಬೇಗ ಯಾರನ್ನು ಬಿಟ್ಟು ಹೋಗೋದಿಲ್ಲ. ಅವರೇ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ. ಹೌದು ಸರ್, ಅದೊಂದು ಈ ಊರಿಗೆ ತುಂಬಕ್ಕಾಗದಿರೋ ನಷ್ಟ ಆಗ್ಬಿಟ್ಟಿದೆ. ಊರವ್ರ ಬಗ್ಗೆ ನಮಗೊತ್ತಿಲ್ಲ, ನಮಗಂತೂ ತುಂಬಾ ನಷ್ಟ ಆಗಿದೆ. ಅವ್ರ ಮಗನಾಗ್ ಹುಟ್ಟೋದಕ್ಕೆ ನೀವು 7 ಜನ್ಮ ತಪಸ್ ಮಾಡಿರ್ಬೇಕು ಸರ್. ತುಂಬಾ ಜನ ಹಂಗ್ ಫೋನ್ ಮಾಡಿ ಹೇಳ್ತಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ ತಂದೆನೇ ನೋಡ್ದಂಗ ಆಗುತ್ತೆ ಸರ್. ಕನ್ನಡಿ ನೋಡ್ದಾಗೆಲ್ಲ ನಾನು ಹಂಗೆ ಅನ್ಕೊಂತಾ ಇರ್ತೀನಿ. ಸರ್, ಅವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆವರೆಗೂ ಮಾತಾಡ್ಬೋದು. ನಮಗ ಅಷ್ಟೊಂದು ಟೈಮ್ ಇಲ್ಲ. ಬೇಕಾದ್ರೆ ನಾಳೆ ಮಾತಾಡೋಣ. ಈಗ ಬಂದ್ ಕೆಲ್ಸ. ಸರ್, ನಮ್ಮೂರಲ್ಲಿ ಒಂದು ಹೊಸ ಸ್ಕೂಲ್ ಕಟ್ಸಿದೀವಿ. ನೋಡಿದೀನಿ, ಒಳ್ಳೆ ಬಿಲ್ಡಿಂಗ್. ಆ ಜಾಗ ನಿಮ್ ತಂದೆಯವರು ನಮ್ ಸ್ಕೂಲ್ಗೆ ಅಂತ ದಾನ ಕೊಟ್ರ ಸರ್.
ಈಗಿನ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳಿ? ಆ ಮನೆಗೆ ಮಾರಿ ಮಾತ್ರ ಕೊಡಕ್ಕಾಗುತ್ತೆ. ನೀ ಯಾಕಪ್ಪ ಇಲ್ಲಿ ಕೂತಿದ್ಯಾ? ಎದ್ದೋಗಿ ಆ ಕಡೆ. ಸರ್ ನಾವಿಲ್ಲಿ ಕೂತಿದೀವಲ್ಲ. ನಿಮ್ಗೆ ಹೇಳ್ದ ಅದು ಫಾದರು ಡ್ರಾಮಾ ದೆವ್ವ ಪ್ರಾಕ್ಟೀಸ್ ಮಾಡ್ತಾ ಇದೆ. ಬಂದ ವಿಷಯ ಅದೇ ಸರ್, ಸ್ಕೂಲ್ ಕಟ್ಟುವಾಗಲೇ ನಿಮ್ ತಂದೆಯವ್ರ ಕೈಲೇ ಉದ್ಘಾಟನೆ ಮಾಡಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ಈಗ ಅವ್ರಿಲ್ಲ. ಅವ್ರ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಉದ್ಘಾಟನೆ ಮಾಡಿದ್ರೆ ನಿಮ್ ತಂದೆಯವ್ರು ಮಾಡಿದಷ್ಟೇ ಸಂತೋಷ ಆಗುತ್ತೆ. ಅವ್ರ ಅಭ್ಯಾಸ ನಮಗ್ ಬೇಡ ಬಿಡಿ. ಸ್ಕೂಲಿಗೆ ಹೋಗೋ ಅಭ್ಯಾಸ ಅಂತೂ ಇರಲಿಲ್ಲ. ಈಗ ಈ ನೆಪದಲ್ಲಾದ್ರೂ ಸ್ಕೂಲಿಗೆ ಹೋಗಿ ಬಾರೋ. ನೀವು ಬಂದೇ ಬರ್ತೀರಾ ಅಂತ ಊರವ್ರಿಗೆಲ್ಲ ಹೇಳ್ಬಿಟ್ಟಿದೀವಿ. ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಬರ್ತೀನಿ ಅಂತ ಹೇಳೋ. ಹೀಗಾದ್ರೂ ಊರಲ್ಲಿ ನಿಂಗೆ ಮರ್ಯಾದೆ ಸಿಗ್ಲಿ. ಆಯ್ತು, ಬರ್ತೀನಿ. ಯಾವಾಗ ಉದ್ಘಾಟನೆ? ಮುಂದಿನ ಶುಕ್ರವಾರ ಸರ್. ಬನ್ನಿ ಸರ್, ಬನ್ನಿ ಬನ್ನಿ. ತುಂಬಾ ಥ್ಯಾಂಕ್ಸ್. ನಿಮ್ ತಂದೆಯವ್ರು ಮಾಡ್ಬೇಕಾದ ಶುಭ ಕಾರ್ಯನ ನೀವು ನೆರವೇರಿಸ್ಕೊಟ್ರಿ. ಏನ್ ಹೇಳ್ತಾರಪ್ಪ? ನಮ್ಮೂರಲ್ವಾ, ನಾನೇ ಮಾಡ್ಬೇಕಂತ ಹೇಳಪ್ಪ. ನಮ್ಮೂರಲ್ವಾ, ಅದಕ್ಕೆ ಇವ್ರು ಮಾಡ್ಬೇಕು. ಅಯ್ಯೋ ನೀನಪ್ಪ. ನಾವ್ ಮಾಡ್ಬೇಕು. ನಿಮ್ಮಂತ 4 ಜನ ಒಳ್ಳೆಯವ್ರು ಇರೋದ್ರಿಂದಾನೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಸರ್. ಮಳೆನಾ ಎಲ್ಲಿ ಬರ್ತಾ ಇದೆ? ನೀನು ಹೊಗಳ್ತಾರಕಣೆ. ಥ್ಯಾಂಕ್ಸ್ ಸರ್, ಒಂದು ಚಿಕ್ಕ ಸಮಸ್ಯೆ ಇತ್ತು. ಅದನ್ನ ಇಂಥ ಸಮಯದಲ್ಲಿ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸಮಸ್ಯೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ, ಹೇಳ್ರಿ. ಏನ್ರಿ ಸಮಸ್ಯೆ? ಮಕ್ಳಿಗೆ ಆಟ ಆಡಕ್ ಗ್ರೌಂಡ್ ಬೇಕಂದ್ರೆ ಕಾನ್ ಜಾಗ ಇದೆ, ಆಟ ಆಡಿಸ್ಕೊಳ್ರಿ ಅಲ್ವಾ ಕಾನ್. ಆಮೇಲೆ ಮಕ್ಳಿಗೆ ಪುಸ್ತಕ ಗಿಸ್ಕ ಏನಾದ್ರು ಬೇಕು ಅಂದ್ರೆ ತಲೆ ಕೆಡಿಸ್ಕೊಬೇಡಿ, ಕಾನ್ ಪುಸ್ತಕ ಕೊಡಿಸ್ತಾರ್ರಿ ಅಲ್ವಾ ಕಾನ್. ಅದೇ ಸರ್, ಅದೆಲ್ಲ ಏನು ಬೇಡಿ. ಇವರೆಲ್ಲ ನಮ್ ಸ್ಕೂಲ್ ಟೀಚರ್ಸು. ಶಾಂತಿ, ನಮಸ್ಕಾರ, ಮಾಲತಿ, ಕಾವ್ಯ, ಇವ್ರಿಗೆಲ್ಲ ಅಯ್ಯೋ ಅದೆಲ್ಲ ಏನು ಬೇಡಿ ಸರ್. ಸ್ಕೂಲ್ ಹಾಸ್ಟೆಲ್ ರೆಡಿ ಆಗೋದಕ್ಕೆ ಒಂದು 5-6 ತಿಂಗಳಾಗುತ್ತೆ. ಅಲ್ಲಿವರೆಗೂ ಇವರೆಲ್ಲ ವಾಸ ಮಾಡೋದಕ್ಕೆ ಒಂದು ಬಾಡಿಗೆ ಮನೆ ಬೇಕಿತ್ತು. ಮನೇನಾ? ಹ್ಞೂ ಸರ್. ನಮ್ಮೂರಲ್ಲಿ ಯಾವ ಮನೆ ಇದೆ ಕಾನ್? ಬಾಡಿಗೆ ಮನೆನಾ? ಹ್ಞೂ ಸರ್. ಇವ್ರ ಮನೆ ನೋಡಿಲ್ವಾ, ಎಷ್ಟು ವಿಶಾಲವಾಗಿದೆ. ಅಲ್ಲೇ ಒಂದು ರೂಮಲ್ಲಿ ಇರ್ತಾರೆ ಬಿಡಿ ಅಲ್ವಾ. ನೀನ್ ಬಾರಪ್ಪ ಸೈಡ್ಗೆ. ಏನ್ ಬುದ್ಧಿ ಇದೆಯಾ ನಿನ್ಗೆ? ನಿನ್ ಮನೆ ವಿಚಾರದಲ್ಲಿ ನಾನು ತಗೊಳ್ಳೋ ತೀರ್ಮಾನ ಅಂತಿಮ ಅಂತ ಅವತ್ತು ಹೇಳಿಲ್ವಾ? ಗೌರ್ಮೆಂಟ್ ಸಂಬಳ ತಿಂಗಳಿಗೂ ಬಾಡಿಗೆ ಕರೆಕ್ಟ್ ನೀನು ಕೊಡ್ತಾರೆ. ನೀನು ನನಗೆ ಕೊಡ್ತೀಯಾ, ಸಾಲವನ್ನು ಕಡಿಮೆ ಆಗುತ್ತೆ. ಮಾತಾಡ್ದೆ ಒಪ್ಕೋ. ಅಲ್ಲಪ್ಪ ಅದು ನಾನೇನ್ ಹೇಳಿದ್ರೆ ಹೇಳ್ಬೇಕಲ್ಲ. ಅಷ್ಟೇ, ಬರ್ತೀನಿರು. ಟೀಚರ್. ಯಾಕೆ ಸರ್, ಅವ್ರೇನಾದ್ರೂ ಬೇಡ ಅಂತಿದ್ದಾರಾ? ಅಯ್ಯೋ ಇಲ್ಲಮ್ಮ, ನಿಮ್ಮಂತ ವಿದ್ಯಾವಂತರು ಅಂತ ಮನೇಲಿ ಬಂದಿರ್ತಾರಂತ ಅವ್ರಿಗೆ ಅನುಮಾನ. ಅದಕ್ಕೇನಂತೆ ಸರ್, ನಾವು ಖಂಡಿತ ಇರ್ತೀವಿ. ಸರಿ, ಹಾಗಾದ್ರೆ ಮನೆ ನೋಡಕ್ಕೆ ಯಾವಾಗ ಬರ್ತೀರಾ? ನಾಳೆ ಬರ್ಬೋದಾ? ಆಯ್ತು, ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದಂಗ್ ಮಾಡ್ತಾವನಿ. ಬರ್ತೀನಮ್ಮ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬಾ ಪುರಾತನ ಕಾಲದ ಮನೆ ನಮ್ಮ ಇದು. 400 ವರ್ಷದ ಇತಿಹಾಸ ಇದೆ ಇದಕ್ಕೆ. ಮನೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ನೀವು ಒಬ್ರೇನಾ ಇರೋದು? ಇಲ್ಲ, ಅದು ನಮ್ಮ ಅಪ್ಪ. ಅವರು ಹೊಗೆ ಹಾಕ್ಸ್ಕೊಂಡ್ರು. ಈಗ ಇವರೊಬ್ಬರೇ ಇದಾರೆ. ನಿಮ್ಗೆ ಭಯ ಆಗೋದಿಲ್ವಾ? ಇಲ್ಲ, ಅದು ನೀವು ಬಂದ್ಬಿಟ್ರಲ್ಲ, ಇನ್ನೇನ್ ಭಯ. ನಿಮ್ಗೆ ಮೇಲ್ಗಡೆ 3 ರೂಮ್ ರೆಡಿ ಮಾಡಿದೀನಿ. ಸರ್, ನೀವೆಲ್ಲಿರ್ತೀರಾ? ನಾನು ಅಲ್ಲೆಲ್ಲ ಮೂಲೆಯಲ್ಲಿ ಬಿದ್ಕೋತಾರೆ ಬಿಡಿಯಮ್ಮ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಮುದುಕ ಕಾಗೆ ಆರ್ಸಕ್ ನೋಡ್ತಾವನಲ್ಲ. ಕಾನು, ನೀ ಬಾರಪ್ಪ ಇಲ್ಲಿ. ಸ್ವಲ್ಪ ನಾಚಿಕೆ ಸ್ವಭಾವ, ಬಂದೆ. ನೋಡು ಕಾನು, ನನ್ಗದೆಲ್ಲ ಗೊತ್ತಿಲ್ಲ. ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ಯಾಕಯ್ಯ, ಏನಾಯ್ತು ನಿನ್ಗೆ? ಯಾಕೆ ಅಂತ ನೀನು ಕೇಳ್ಬಾರ್ದು. ನೀನ್ ಮೊದ್ಲು ಕರ್ಕೊಂಡು ಹೋಗ್ಬಿಡಪ್ಪ. ನೋಡು, ಆವತ್ತು ನಾನು ಏನ್ ಹೇಳಿದ್ದೆ, ಈ ಮನೆ ವ್ಯವಹಾರ ಎಲ್ಲ ನೋಡ್ಕೋತೀನಿ, ನೀನು ಸುಮ್ಮನೆ ಏನ್ ಮಾಡ್ಬೇಕಲ್ಲ. ಯಾಕೆ ಸರ್, ನಾವಿಲ್ಲಿರೋದು ಅವ್ರಿಗಿಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲಮ್ಮ, ನಿಮ್ಮಲ್ಲಿ ಯಾರಾದ್ರೂ ಹಾಡು ಹೇಳೋರಿದಾರ ಅಂತ ಕೇಳ್ದ. ಯಾಕೆಂದ್ರೆ ಅವ್ರಪ್ಪ ದೊಡ್ಡ ಸಂಗೀತ ಪ್ರೇಮಿ, ಇವನ್ ದಡ್ಡ ಅವರು ಸಂಗೀತ ಪ್ರೇಮಿ ಅನ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೇನಂತೆ, ಇವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೌದಾ? ಅಯ್ಯೋ ಒಳ್ಳೇದಾಯ್ತು ಬಿಡಿ. ಟೈಮ್ ನೋಡ್ಕೊಂಡು ಒಂದು ಒಳ್ಳೆ ಹಾಡು ಹೇಳ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಅಮ್ಮ, ಆ ಮನೆ ತೋರಿಸ್ತೀನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಯೋ ಕಾನು. ಅಯ್ಯೋ ಇವ್ನು ಕಥೆ ಆಯ್ತಲ್ಲ, ನೀನು ಸುಮ್ಮನೆ ಅಷ್ಟೇ. ಬಿಡ್ತಾನ ಈ ಮುದ್ಕ, ಕಾಗೆ ಆರಿಸಿ ಹಾರಿಸ್ತಾನೆ. ಏನ್ ಗಾಚಾರ.
ಚಿಗುರಿಸಿದ ಮಂಜಿನ ಮುಸುಕು ಎತ್ತಿದೆ ನಸುಕು ನಲ್ಮೆಗೆ ಬೇಕೆ ಬೇರೆ ಕಾರಣ ಮೂಡಣದಲ್ಲಿ ಬಣ್ಣ ಬಣ್ಣದ ಕುಂಕುಮದಂಗಡಿ ಹೊಸ ದಿನ ಹಕ್ಕಿ ಶಾಲೆ ರೆಕ್ಕೆ ತೆರೆಯುವ ಚಿಲಿಪಿಲಿ ಪ್ರಾರ್ಥನೆ ಹೊಸ ದಿನ ಅಂಬಾ ನೀನು ನಮಗಾಗೆ ಅಂಬಾ ನೀನು ನಮಗಾಗೆ ಹಾಲನು ಕೊಡುವೆ ಎಲ್ರಿಗಾಗೆ ಸಗಣಿ ಮಾತ್ರ. ಓ ಏನ್ ಟೀಚರ್ ಸ್ಕೂಲ್ ಹೋಗ್ಲಿಲ್ವಾ? ಇವತ್ತು ಸಂಡೇ ಅಲ್ವಾ, ಸ್ಕೂಲ್ ರಜಾ. ಹಂಗ ಏನ್ ಸರ್ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ? ಏನ್ ಮಾಡ್ತೀರಿ, ಕೆರೆಯ ಕೆಲಸ ಎಲ್ಲ ನಾವೇ ಕರ್ಕೋತಾ ಇದೀವಿ. ನಾನ್ ಸ್ವಲ್ಪ ಹೆಲ್ಪ್ ಮಾಡ್ಲಾ? ಧಾರಾಳವಾಗಿ ಅಲ್ಲಿರೋ ನೀರ ತಂದು ಇಲ್ಲಾಕಿ. ಅಂಬಾ ನೀನು ನಮಗಾಗೆ ಹಾಲನು ಯಾಕೆ ಲುಕ್ಕು? ನೀರು ಬಕೆಟಲ್ಲಿ ಉಯ್ದ್ರೆ ಚೆನ್ನಾಗಿರುತ್ತಲ್ವಾ? ಇಟ್ಸ್ ಓಕೆ. ಏನೋ ನಡೀತಾ ಇದೆ. ಏನ್ ಸರ್ ಹೊಸ ಕೆಲ್ಸದೋಳ? ಏನ್ ಮಾತು ಹೇಳ್ತಿದ್ದೀರಾ ಎರಡನೇ ಟೀಚರ್? ನಾನು ಹೋಗಿ ಹೋಗಿ ಈ ಪುಟ್ಟು ಟೀಚರ್ನ ಕೆಲ್ಸಕ್ಕೆ ಇಟ್ಕೊಳಕ್ ಆಗುತ್ತಾ? ಏನಮ್ಮ ಇಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ಯಾ? ಏನ್ ವಿಷಯ? ಸುಮ್ಮನೆ ಇರಿ ಟೀಚರ್. ಏನಂದ್ರೆ? ಏನಿಲ್ಲ, ಟೀಚರ್ ಕೆಲಸ ಬಿಟ್ಬಿಟ್ಟು ದನ ಕಾಯೋ ಕೆಲ್ಸಕ್ಕೆ ಸೇರ್ಕೋ ಅಂತಿದೆ. ಯಾಕೆ ಮೊದಲನೇ ಟೀಚರ್ ದೆವ್ವ ಅಟ್ಟಿಸ್ಕೊಂಬಂದ ಓಡ್ ಬರ್ತಾ ಇದ್ದೀರಾ? ಅದು ನಾನು ಆಗ್ಲೇ ಆ ಕಡೆಯಿಂದ ಬರ್ಬೇಕಾದ್ರೆ ಯಾರೋ ನಗೋ ಶಬ್ದ ಕೇಳಿಸ್ತು. ಈಗ ನಾನ್ ಡ್ರೆಸ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಅದೇ ನಗು ಕೇಳಿಸ್ತು. ಈ ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಯಾವ ಟೈಪ್ ನಕ್ರು ಹೇಳಿ? ಅದು ಸುಮ್ಮನೆ ಕಾಗೆ ಬುದ್ಕ ಲಾಕ್ ಹಾಕಕ್ಕೇನ ಟ್ರೈ ಮಾಡ್ತಾವನ. ಮಾನ ಮರ್ಯಾದೆ ಇದೆಯೇನ್ರಿ ಮುದುಕನಿಗೆ? ಸತ್ತು ದೆವ್ವಾಗಿ ಕಾಗೆ ಆರ್ಸಕ್ ಹೋಗ್ತಾವನಲ್ಲ. ಐಡೆಂಟ್ ಸೀಕು ಅದು ಸತ್ತು ದೆವ್ವ ಆದ್ಮೇಲೆ ನಿನ್ಗೇನ ಮಾನ ಮರ್ಯಾದೆ ಇದೆಯಾ? ಅಲ್ಲೋಗ್ಬಿಟ್ಟ ಅಂತ ನಗ್ತಿದ್ಯಲ್ಲ. ಬದುಕಿದ್ದಾಗ ಎರಡು ಕಾಗೆ, ಈಗ ಇನ್ನೊಂದು ಬೇಕಾ? ಅದು ಅವಳು ತುಂಬಾ ಚಂದವಾಗಿದ್ದಾಳೆ. ರೇವಿಸ್ಬೇಡ, ಚಂದ ಅಂತೆ ಚಂದ. ನೋಡು ಒಂದ್ ವಿಷಯ ಹೇಳ್ತೀನಿ, ನೀನು ಸತ್ತೋಗಿದ್ಯಾ, ಗೋಸ್ಟ್ ದೆವ್ವ. ದೇಹಕ್ಕೆ ಕಾಣೋ ಸಾವು ಆತ್ಮಕ್ಕಲ್ಲ. ಅಲ್ಲಿ ನೋಡು, ಸೌಂದರ್ಯದ ರಾಶಿನೇ ಹರಿದು ಬರ್ತಾ ಇದೆ. ಸೌಂದರ್ಯ ಅಂತ ಸೌಂದರ್ಯ. ನೀನು ಸತ್ರು ನೀನು ಕಾಗೆ ಆರ್ಸೋ ಕ್ಯಾರೆಕ್ಟರ್ ಮಾತ್ರ ಸತ್ತಿಲ್ಲ. ಏನ್ ಸರ್ ಅದೇನೋ ಕಾಗೆ ಅಂತ ಇದ್ರಿ? ಕಾಗೆ ಅದು ನಮ್ಮ ಮನೆ ಮೇಲೆ ಕಾಗೆ ಅಂತ ಹೇಳ್ತಾ ಇದ್ದೆ. ಏನ್ ಬಂದಿದ್ದು? ಏನಿಲ್ಲ, ನಿಮ್ಮಿಂದ ಒಂದ್ ಚಿಕ್ಕ ಸಹಾಯ ಆಗ್ಬೇಕಿತ್ತು. ಮಾಡ್ತೀನಿ ಅಂತ ಹೇಳು. ಯಾಕೆ ಕಿಂಡಲ? ಕಿಂಡಲ? ಸರ್ ನಾನು ಯಾವಾಗ ನಿಮ್ ಹತ್ರ ಕಿಂಡಲ್ ಮಾಡ್ದೆ? ನಾನ್ ನಿಮ್ಗೆ ಹೇಳ್ದ ಕಿಂಡಲ್ ಹಾಳಾದ್ದು? ಈಗ ತಾನೇ ಹೇಳಿದ್ರಿ.
ಅದು ನನಗೆ ಸ್ವಲ್ಪ ಫಾದರ್ ಫೀವರು. ಅವಾಗ ನಮ್ಮ ಫಾದರ್ ಹತ್ರ ಮಾತಾಡ್ತಾರ ಕನ್ವರ್ಸ್ತಾ ಇರ್ತೇನೆ, ತಪ್ಪು ತಿಳ್ಕೊಬೇಡಿ. ನಿಮ್ ಫಾದರ್ ಯಾವಾಗ್ಲೂ ಕಿಂಡಲ್ ಮಾಡ್ತಾ ಇದ್ರಾ? ಯಾವಾಗ್ಲೂ ಏನು, ಈಗ್ಲೂ ಅದನ್ನೇ ಮಾಡ್ತಾ ಇದ್ದಾರೆ. ಏನಾಯ್ತು? ಏನಿಲ್ಲ, ಅದು ಹುಳ ಕಚ್ಬಿಡ್ತು, ಹಂಗ್ ನೋಡ್ಬೇಡಿ. ಹೇಗ್ ನೋಡ್ಬೇಡ? ನೀವು ಕರೆಕ್ಟ್ ಆಗಿ ನೋಡ್ತಾ ಇದ್ದೀರಾ. ಅದೇನು ವಿಷಯ ಹೇಳಿ ಪ್ಲೀಸ್. ಅದು ಈ ಮನೆ ನಮಗ್ ತುಂಬಾ ಅನುಕೂಲವಾಗಿದೆ. ತುಂಬಾ ಥ್ಯಾಂಕ್ಸ್. ಆದ್ರೆ ಒಂದು ಸಣ್ಣ ಕಷ್ಟ. ಅದೇನ್ ಕಷ್ಟ ಅಂತ ಕೇಳೋ ದಡ್ಡ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ನೆ ಇರ್ಬೇಕಾ? ನಾನು ಆಮೇಲೆ ಬಂದ್ ಮಾತಾಡ್ತೀನಿ. ಮೇಡಮ್ ನೀವು ತಪ್ಪು ತಿಳ್ಕೊಬೇಡಿ, ಬನ್ನಿ. ನನಗೆ ಫಾದರ್ ಫೀವರ್ ಅಂತ ಹೇಳ್ದಲ್ಲ, ಅದೇನ್ ವಿಷಯ ಹೇಳಿ ಪ್ಲೀಸ್. ಅರ್ಜೆಂಟ್ ಆಗಿ ಅಂಗಡಿಯಿಂದ ಏನಾದ್ರು ತರ್ಬೇಕಾದ್ರೆ ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನೇ ತಂದು ಕೊಡ್ತೀನಿ ಅಂತ ಹೇಳೋ. ನಾನೇ ತಂದು ಕೊಡ್ತೀನಿ. ಇಲ್ಲ, ಬೇರೆ ಯಾರನ್ನ ಇಟ್ಕೋತೀನಿ. ಥ್ಯಾಂಕ್ ಯು, ನಾನ್ ಬರ್ತೀನಿ. ಥ್ಯಾಂಕ್ ಯು ಸರ್. ಏನಪ್ಪ ನೀನ್ ಮಧ್ಯ ವಟ ವಟ ಅಂತ ಮಾತಾಡಿ ಅವಳು ನನ್ನ ಹುಚ್ಚ ಅನ್ಕೊಂಡು ಹೋದ್ಲು. ಏನ್ ನಗು? ಅದಲ್ಲಯ್ಯ, ದೇವ್ರ ಹೂವಿಗೆ ನಿನ್ ಕೈಲಿ ದುಡ್ಡು ಕೊಡೋಕ್ ಆಗ್ತಿಲ್ಲ. ಇನ್ನು ಹುಡುಗನ್ನಿಟ್ಟು ಅವನಿಗೆ ಸಂಬಳ ಕೊಡ್ತೀಯಾ? ಇದನ್ನಲ್ಲ ಖಾನ್ ಕೊಡ್ತಾನೆ. ನೀನ್ ಬೆಳೀದೇ ಇದ್ರು ನಿನ್ನ ಅಕೌಂಟ್ ಬೆಳೀತಾ ಇದೆ. ಸ್ವಲ್ಪ ಊರಗಲ ಮನೆ, 3 ಕಾಸಿಲ್ಲ. ನಮ್ದು ಒಂದು ಬಾಳ, ಹೆಣ್ಣಿಲ್ದೇ ಇರೋ ಗಂಡು ಬಾಳು, ನಾಯಿ ಬಾಳು. ನನ್ನ ಮಗಂದು ಒಪ್ಪು ಸೊಪ್ಪು ನಾವೇ ಹೋಗ್ಬೇಕು. ಇದ್ರಲ್ಲಿ ಬೇರೆ ಈ ಖಾನ್ದು ಒಂದು ಕಾಟ. ಯಾವಾಗ ಅವನ್ ಸಾಲ ತೀರಿಸ್ತೀನೋ ಏನೋ. ಸರ್ ನಮಸ್ಕಾರ. ನಮಸ್ಕಾರ. ಯಾರು ನೀನು? ನನ್ನ ಹೆಸರು ಶಿವು ಅಂತ. ಶಿವ ಆಗ್ಬಿಟ್ರೆ ಪಾರ್ವತಿ ನಿಲ್ಸ್ಕೊಂಡು ಇಲ್ಲಿ ಮನಗ್ಬಿಡೋದಾ? ತುಂಬಾ ಆಯಾಸ ಆಗಿತ್ತು, ಅದಕ್ಕೆ. ಜಗ್ಲಿ ವಿಶಾಲವಾಗಿದೆ, ಆರಕ ಮನಗ್ಬಿಡ್ದು. ಹೆಣ್ಮಕ್ಳಿರೋ ಮನೆ ಇದು, ಇಲ್ಲೆಲ್ಲ ಹಂಗಿರಂಗಿಲ್ಲ. ಹೋಗಾಚೆ. ಏನಾಯ್ತು? ಯಾರಿವ್ರು? ಯಾರು ಗೊತ್ತು, ನೋಡಕ್ ಒಳ್ಳೆ ಕಳ್ಳ ಇದ್ದಂಗ ಅವನೇ. ಜಗ್ಲಿ ಮೇಲೆ ಮನಗ್ಬಿಟ್ಟವನಲ್ರಿ. ನಾನು ಆ ಥರದನ್ನಲ್ಲ ಸರ್. ಕತ್ಲಾಗ್ತಾ ಇತ್ತು, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇವತ್ತು ರಾತ್ರಿ ಇಲ್ಲಿ ಮಲ್ಗಕ್ಕೆ ಅವಕಾಶ ಕೊಟ್ರೆ ಬೆಳಗ್ಗೆ ಎದ್ದು ಹೋಗ್ಬಿಡ್ತೀನಿ ಸರ್. ಮಲಗಕ್ ಅವಕಾಶ ಕೊಟ್ರೆ ಮಧ್ಯರಾತ್ರಿ ಎದ್ದು ಒಳಗ್ ಬಂದ್ಬಿಟ್ರೆ? ಹೆಣ್ಮಕ್ಳವ್ರಪ್ಪ, ಹೆಣ್ಮಕ್ಳು. ಹೋಗಾಚೆ. ಪಾಪ, ಈ ರಾತ್ರಿಲಿ ಎಲ್ಲಿ ಹೋಗ್ತಾನೆ? ಮಲಗ್ಲಿ ಬಿಡಿ. ಅಯ್ಯೋ, ನಿಮಗ್ ಗೊತ್ತಾಗಲ್ಲ ಟೀಚರ್. ಟೆರರಿಸ್ಟ್ಗಳು ಯಾವ ರೂಪದಲ್ಲಿ ಬರ್ತಾರೋ ಏನೋ, ಯಾರು ಗೊತ್ತು. ಅಯ್ಯೋ, ನೋಡು, ಅವನ ನೋಡಿದ್ರೆ ಹಾಗನ್ಸಲ್ಲ. ಇರ್ಲಿ ಬಿಡಿ, ಜಗ್ಲಿ ಮೇಲೆ ತಾನೇ ಮಲ್ಕೊಳ್ತೀನಿ ಅಂತ ಇದ್ದಾನೆ. ಬೆಳಗ್ಗೆ ಎದ್ದು ಹೋಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಮಲಗ್ಲಿ ಬಿಡಿ. ಆಯ್ತು ಬಿಡಿ, ರೆಕಮೆಂಡೇಶನ್ ಮಾಡಾಯ್ತಲ್ಲ. ನೋಡಪ್ಪ, ನೀನ್ ಇಲ್ಲಿ ಮನ್ಕೋಬಹುದು, ಬೆಳಗ್ಗೆ ಎದ್ರೆ ಆ ಕಡೆ ಹೋಗ್ತಾ ಇರ್ಬೇಕು, ಗೊತ್ತಾಯ್ತಾ? ಸರಿ ಸರ್. ನೀವು ನೋಡ್ರಿ ಟೀಚರ್, ಹಿಂಗೆ ಯಾರೋ ಜಗ್ಲಿ ಮೇಲೆ ಮನೆಗಕ್ಕೆ ಬಂದ ಅಂತ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬೆಳಗ್ಗೆ ಎದ್ರೆ ಅವ್ರ ಮನೆ ಹುಡುಗಿನೇ ಕಾಣ್ಲಿಲ್ವಂತೆ. ಹಂಗೇನಾರ ಆಗ್ಬಿಟ್ರೆ